ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಆಶ್ವಯುಜ ಮಾಸದ ಸೋಮವಾರ ದೀಪಾವಳಿ ಹಬ್ಬದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಶಿರ್ಡಿ, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ, ವಾರದ ಮೊದಲನೇ ದಿನ, ಆಶ್ವಯುಜ ಮಾಸದ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆಯನ್ನು ಮಾಡತಕ್ಕಂಥ ಸುಸಂದರ್ಭ. ದೀಪಾವಳಿ ಕತ್ತಲಿನಿಂದ ಬೆಳಕಿನೆಡೆಗೆ. ಕಳೆದ ಬಾರಿ ನಾನೊಂದು 2 ದಿನಗಳ ಮುಂಚೆನೇನೋ ಮೋಸ್ಟ್ಲಿ ಈ ಒಂದು ಸಂದೇಶವನ್ನು ತಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದೆ. ಹೇಗೆ ಒಂದು ಮನೆಗೆ, ಕತ್ತಲಾಗಿರ್ತಕ್ಕಂಥ ಒಂದು ಮನೆಗೆ ಬೆಳಕು ಬರಲಿಕ್ಕೆ ಒಂದು ದಾರಿ ಇರುತ್ತಂತೆ, ಅದೇ ರೀತಿ ಸಾಕಷ್ಟು ಕಷ್ಟ, ನೋವು, ನಲಿವುಗಳಿಂದ ಈ ಒಂದು ಅಂಧಕಾರದಿಂದ ತುಂಬಿರ್ತಕ್ಕಂಥ ಈ ಒಂದು ಮನಸ್ಸಿಗೂ ಕೂಡ ಒಂದು ಮಾರ್ಗದರ್ಶನದ ಬೆಳಕು ಇದ್ದೇ ಇದೆ. ಆ ಬೆಳಕನ್ನು ನಾವೆಲ್ಲರೂ ಕೂಡ ಭಗವಂತನ ಕೃಪಾಶೀರ್ವಾದದಿಂದ ಹುಡುಕಿಕೊಳ್ಬೇಕು. ಅದನ್ನು ಭಗವಂತ ನನಗೆ ಕೊಡುವಂತ ಕೇಳ್ಕೊಳ್ಳೋದಲ್ಲ, ಭಗವಂತ ಎಲ್ಲರಿಗೂ ಕೂಡ ಕೊಟ್ಟಿದ್ದಾನೆ. ಆದರೆ ಅದನ್ನು ಸೂಕ್ತ ರೀತಿಯಲ್ಲಿ ಶ್ರಮವಹಿಸಿ ಹುಡುಕ್ತಕ್ಕಂಥದ್ದು ಬಹಳ ಉತ್ತಮ. ಹೇಗೆ ಮನೆಗೆ ಕಿಟಕಿ ಒಂದು ದಾರಿನೋ ಬೆಳಕು ಬರಲಿಕ್ಕೆ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಶ್ರಮ ನಮ್ಮ ಮುಂದಿನ ಬೆಳಕಿಗೆ ಒಂದು ದಾರಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬಾರಿಯ ದೀಪಾವಳಿ ಹಬ್ಬ ಹೀಗೆ ಪಟಾಕಿ ಸಿಡಿಯುತ್ತೋ ಪಟ 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 ಅಂತ, ಅದೇ ರೀತಿ ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮ್ಮ ನೋವು, ನಲಿವು, ತೊಂದರೆಗಳು, ಸಂಕಷ್ಟಗಳು ಎಲ್ಲವೂ ಕೂಡ ಹೊಡೆದು ಹೋಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಎಲ್ಲೆಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ತುಂಬಲಪ್ಪ ಭಗವಂತ. ಎಲ್ಲ ನಮ್ಮ ರೈತರು, ಯೋಧರು ಇವರಿಬ್ಬರೂ ಕೂಡ ನೆಮ್ಮದಿಯುತವಾಗಿರತಕ್ಕಂಥ ಜೀವನವನ್ನು ನಡೆಸಲಿ. ಯಾವುದೇ ರೀತಿ ಸಮಸ್ಯೆಗಳೆದುರಾಗೋದು ಬೇಡ. ಸಕಾಲಕ್ಕೆ ಮಳೆ, ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗಲಪ್ಪ ಭಗವಂತ ಎಂಬತಕ್ಕಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಇನ್ನೇನು ವರ್ಷದ ಕಡೆಯ ದಿನಗಳು ಇನ್ನೇನು ಹತ್ರ ಬರ್ತಾ ಇದೆ. 2023 ಮುಗಿತಾ ಬಂತು, ಮುಗಿದು ಹೋಗುತ್ತೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ. 2023 ಕೂಡ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಮುಗಿಸಿ 2024 ಕೂಡ ಪಾದಾರ್ಪಣೆ ಇನ್ನೇನು ಆಗೋಯ್ತು ಅಂದರೆ ಮಾಡ್ತೀವಿ. ಅದರ ಜೊತೆಗೆ ನಾಳೆಯಿಂದ ಕಾರ್ತಿಕ ಮಾಸ ಬೇರೆ ಪ್ರಾರಂಭ. ಶಿವನ ಆರಾಧನೆ ಎಲ್ಲೆಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾನೆ ಇರುತ್ತೆ. ಅದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಈಗಾಗಲೇ ಚಿಕ್ಕದಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟೆ ತಮ್ಮೆಲ್ಲರಿಗೂ ಕೂಡ. ಆ ಒಂದು ಸಂದೇಶದ ಕುರಿತಾಗಿ ತಿಳಿಸೋದಾದರೆ, ಈ ಒಂದು ಬೆಳಕಿನ ಹಬ್ಬ ದೀಪಾವಳಿ ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ಒಂದು ಬೆಳಕಾಗಬೇಕೆಂಬತಕ್ಕಂಥ ಮಾತು, ಆ ಒಂದು ವಿಚಾರವಾಗಿ ಒಂದು ಪ್ರಾರ್ಥನೆ, ಆ ಒಂದು ವಿಚಾರವಾಗಿ ಭಗವಂತನ ಹತ್ರ ಒಂದಿಷ್ಟು ಪೂಜಾನುಷ್ಠಾನ, ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಕೂಡ ನೆರವೇರಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ, ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ತಾಯಿಗೆ ಬಹಳ ವಿಶೇಷವಾಗಿ ಅಭಿಷೇಕ, ಅಲಂಕಾರ ಇದೆಲ್ಲವನ್ನು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಈ ಒಂದು ದಿನದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮ್ಮೆಲ್ಲರ ಜೊತೆ ಕೂಡ ಕೋರ್ಕೊಳ್ತಾ ಇದ್ದೀನಿ. ಅದರಲ್ಲೂ ಈ ಒಂದು ಬೆಳಕಿನ ಹಬ್ಬ, ಕತ್ತಲಿನಿಂದ ಬೆಳಕಿನೆಡೆ ಅಂತ ಹೇಳಿ ಗುರುಗಳು ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ. ಕತ್ತಲಿನಿಂದ ಬೆಳಕಿನೆಡೆ. ಅದರಲ್ಲೂ ನೋಡಿ, ಈ ದೀಪಾವಳಿ ಹಬ್ಬ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಅಷ್ಟು ಮಜಾನೇ ಕೊಡೋದಿಲ್ಲ. ಆದರೆ ಸಂಜೆ ಆಗ್ತಾ ಇದ್ದಂಗೆ
ಸೂರ್ಯಾಸ್ತ ಆಗಿ ಚಂದ್ರ ಉದಯ ಆಗ್ತಾ ಇದ್ದಂಗೆ ಎಲ್ಲೆಲ್ಲೂ ಕೂಡ ಆ ಒಂದು ಪಟಾಕಿಗಳ ಹಾವಳಿ, ಅದರಲ್ಲೂ ಆ ಸ್ಕೈ ಶಾಟ್ಸ್ ಅನ್ನೋದನ್ನು ನೋಡ್ಲಿಕ್ಕಂತೂ ಅದು ಏನೋ ಒಂದು ರೀತಿ ಖುಷಿ, ಏನೋ ಒಂದು ರೀತಿ ಸಂತೋಷ. ಅದಾದ ಮೇಲೆ ಎಲ್ಲರ ಬಾಂಧವ್ಯವನ್ನು ಬೆಸೆತಕ್ಕಂಥ ಆ ಒಂದು ಆಕಾಶದ ಬುಟ್ಟಿ, ಆಕಾಶ ದೀಪ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನಂತೂ ಕೂಡ ಹಚ್ಚಿ ಅದನ್ನು 2 ನಿಮಿಷಗಳ ಕಾಲ ಕೈಯಲ್ಲಿ ಥರ ಇಟ್ಕೊಂಡು ಮನಸ್ಸಿನಲ್ಲಿ ಏನೋ ಒಂದು ಕೋರಿಕೆಯನ್ನು ಇಟ್ಕೊಂಡು ಅದನ್ನು ಹಾಗೆ ಆ ಒಂದು ಆಕಾಶದ ಬುಟ್ಟಿಯನ್ನು ನಿಧಾನವಾಗಿ ಗಾಳಿನಲ್ಲಿ ತೇಲಿಸ್ತಕ್ಕಂಥದ್ದು. ಅದು ನಿಧಾನವಾಗಿ ತೇಲಿ ಆಕಾಶದತ್ತ ಎಲ್ಲೋ ಒಂದು ಕಡೆ ನಕ್ಷತ್ರದ ರೀತಿ ಮಿನುಗುತ್ತಾ ಇರುತ್ತೆ. ಅದನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ಅದರ ಜೊತೆಗೆ ನಾನು ಹೇಳಿದೆ ಸ್ಕೈ ಶಾಟ್ಸ್ ಅಂತೇಳಿ, ಅಂದರೆ ಅದೇ ಮೇಲೆ ಹೋಗಿ ಡಮ್ ಅಂತ ಹೊಡೆದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರಣದ ರೀತಿ ಬರುತ್ತೆ, ಬಹಳ ಸುಂದರವಾಗಿ ಕಾಣುತ್ತೆ. ಅದನ್ನಂತೂ ಕೂಡ ನೋಡಲಿಕ್ಕೆ ಎಲ್ಲೋ ಒಂದು ರೀತಿ ಆನಂದ ಅಂತಲೇ ಹೇಳ್ಬೋದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಶಬ್ದ ಮಾಡುವಂಥ ಒಂದಿಷ್ಟು ಪಟಾಕಿಗಳನ್ನು ತಗೊಂಡು ಅದರಿಂದ ಬೇರೆ ಬೇರೆ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ. ನೋಡಿ, ಈಗಾಗಲೇ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂತ ಹೇಳಲಿಕ್ಕೆ, ಫೋನನ್ನು ತಿರುಗಿಸ್ಬೇಕಾದ್ರೆ ನಿನ್ನೆ ನಡೆದಿರತಕ್ಕಂಥ ದೀಪಾವಳಿ ಹಬ್ಬ ಈಗಾಗಲೇ ಬೆಳಗ್ಗೆ ನಾನು ನೋಡುವಷ್ಟರಲ್ಲಿ ನಾನು ಕಳೆದ ಬಾರಿನೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೆ, ಈ ಬಾರಿಯ ಹಬ್ಬ ಬಹಳ ಸೇಫ್ ಆಗಿರಬೇಕು, ಆರೋಗ್ಯಕರವಾಗಿರ್ತಕ್ಕಂಥ ಹಬ್ಬ ಇರಬೇಕು ಅಂಥೇಳಿ. ಆದರೆ ಆಗಲೇ ಸುದ್ದಿಗಳು ಹರಿದಾಡ್ತಾ ಇದೆ, ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಆಗಲೇ ಕಣ್ಣಿಗೆ ಪಟಾಕಿ ಸಿಡಿದಿದೆ, ಕೈಯಲ್ಲಿ ಇಟ್ಕೊಂಡು ಹಚ್ಚಕ್ಕೋಗಿ ಇನ್ನೇನೋ ಅನಾಹುತ ಆಗಿದೆ, ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಸಮಸ್ಯೆಗಳೆಲ್ಲವೂ ಕೂಡ ಬೇಡ, ಯಾರನ್ನು ಕೂಡ ಹಾನಿ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಆರೋಗ್ಯಕರವಾಗಿರ್ತಕ್ಕಂಥ ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡೋಣ. ಅದರಲ್ಲೂ ಮೊದಲು ಇರ್ತಕ್ಕಂಥ ಪಟಾಕಿ ಸ್ಟಾಲ್ ಇವಾಗೆಲ್ಲ ಕಡಿಮೆ ಆಗೋಗಿದೆ, ಅದರಲ್ಲೂ ರೇಟ್ ಅಂತೂ ಕೂಡ ಗಗನಕ್ಕೇರ್ಬಿಟ್ಟಿದೆ. ನಾನು ಹೇಳಿದೆ ಇದ್ರ ಬಗ್ಗೆ, ದಯವಿಟ್ಟು ಸ್ವಲ್ಪ ಪಟಾಕಿಯ ದರವನ್ನು ಕಡಿಮೆ ಮಾಡಿ ಅಂತ ಹೇಳಿ. ಆದರೆ ಏನು ಆ ಪಟಾಕಿಯ ರೇಟ್ಗಳು ಮಾತ್ರ ಬಹಳ ಗಗನಕ್ಕೇರಿದೆ. ನಾನು ಕೂಡ ಭೇಟಿ ನೀಡಿದ್ದೆ, ನಿಜವಾಗ್ಲೂ ಆ ಜಾಗದಲ್ಲಿ ನೋಡ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ನಮ್ಮ ಹುಡುಗರನ್ನ ಕಳಿಸಿದಾಗ್ಲೂ ಕೂಡ ಅವರಾದರೂ ಹೋಗಪ್ಪ, ನೀವಾದರೂ ನೋಡಿ ಹುಡ್ಕೊಂಡು ತೊಗೊಂಬಂದ್ರಪ್ಪ ಅಂತ ಹೇಳಿದ್ರೆ ಅವ್ರೂ ಕೂಡ ಹೋಗಿ ಅಲ್ಲಿ ಫೋನ್ ಮಾಡಿ ನೋಡಿ ಗುರುಗಳು ಇಷ್ಟಿಷ್ಟಿದೆ ರೇಟ್, ಇಷ್ಟಿಷ್ಟು ಮಟ್ಟಿಗಿದೆ. ಬಹಳ ಸಣ್ಣ ಪಟಾಕಿ ಆದ್ರೂ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ರೇಟನ್ನು ಹಾಕಿರ್ತಕ್ಕಂಥದ್ದಿದೆ. ದಯವಿಟ್ಟು ಬಡಬಗರೆಲ್ಲರಿಗೂ ಕೂಡ ಉಪಯೋಗ ಆಗಬೇಕು, ಎಲ್ಲರೂ ಕೂಡ ಖುಷಿಯಾಗಿ ಸಂಭ್ರಮದಿಂದ ಪಟಾಕಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಎಲ್ರಿಗೂ ಕೂಡ ಒಂದು ಆಸೆ ಇದೆ, ಆ ಆಸೆ ಎಲ್ಲೋ ಒಂದು ಕಡೆ ನೀರ್ಪಾಲಾಗ್ತಾ ಇದೆ. ನಾನು ಅನಿಸುತ್ತೆ ಮುಂದಿನ ದಿನಮಾನಗಳಲ್ಲಿ ಮೋಸ್ಟ್ಲಿ ಪಟಾಕಿನೇ ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಡ್ತಾರೋ ಏನೋ, ನನಗದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಕಡೆ ಪರಿಸ್ಥಿತಿ ಹಾಗೆ ಎಲ್ಲ ಕಡೆ ಎದುರಾಗ್ತಾ ಇದೆ. ದಯವಿಟ್ಟು ಯಾರೂ ಕೂಡ ಇಂತಹ ತಪ್ಪಿನ ಕೆಲಸವನ್ನು ಮಾಡಬೇಡಿ. ಪಟಾಕಿ ಹಬ್ಬ ಬರೋದೇ ವರ್ಷಕ್ಕೂ ಒಂದು ಸತಿ, ಅದನ್ನು ನಾವು ಚಿಕ್ಕದಾಗಿ ಆಚರಣೆಯನ್ನು ಮಾಡಿದ್ರೂ ಕೂಡ ಪಟಾಕಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡಲೇಬೇಕು, ನಾವು ಪಟಾಕಿಯನ್ನು ಹೊಡಿಲೇಬೇಕು. ಯಾಕೆಂದರೆ ವರ್ಷಕ್ಕೆ ಒಂದೇ ಸತಿ ಪಟಾಕಿ ಹಬ್ಬ ಬರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ, ಇದೆಲ್ಲವೂ ಕೂಡ ಒಂದು ಸಂಭ್ರಮ. ನಾವು ವರ್ಷವಿಡೀನೂ ನಾವು ಪಟಾಕಿಯನ್ನು ಹೊಡಿತಕ್ಕಂಥದ್ದಾಗಲಿ ಇನ್ನೇನೋ ಸಮಸ್ಯೆಗಳನ್ನು ತಂದೊಡ್ತಕ್ಕಂಥದ್ದಾಗಲಿ ಮಾಡೋದಿಲ್ಲ. ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಹಬ್ಬ, ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಹಬ್ಬ. ಹಾಗಾಗಿ ತಾವೆಲ್ಲರೂ ಕೂಡ ಈ ಬಾರಿಯ ಪಟಾಕಿ ಹಬ್ಬವನ್ನು ಆರೋಗ್ಯಕರವಾಗಿ ಆಚರಣೆಯನ್ನು ಮಾಡೋಣ, ಬಹಳ ಸೇಫಾಗಿ ಆಚರಣೆಯನ್ನು ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಎಲ್ಲರೂ ಕೂಡ ಈ ಬಾರಿಯ ದೀಪಾವಳಿ ಹಬ್ಬವನ್ನು ಆರೋಗ್ಯಕರವಾಗಿ, ಕ್ಷೇಮವಾಗಿ, ಜೋಪಾನವಾಗಿ, ಯಾವುದೇ ರೀತಿ ಸಮಸ್ಯೆಗಳನ್ನು ತಂದೊಡ್ಗೊಳ್ದಿರ, ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳನ್ನು ಕೂಡ ತಂದೊಡ್ಗೊಳ್ದಿರ ಜೋಪಾನವಾಗಿ ಆಚರಣೆಯನ್ನು ಮಾಡೋಣ ಅಂತ ಹೇಳಿ. ಅದೇ ರೀತಿ ಮಕ್ಕಳೆಲ್ಲರೂ ಕೂಡ ಜೋಪಾನ, ಆದಷ್ಟು ದೊಡ್ಡವರು ತಾವು ಅವರ ಜೊತೆ ನಿಂತು ಪಟಾಕಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಆದಷ್ಟು ಸ್ವಲ್ಪ ಜೋಪಾನ. ಪಟಾಕಿಗಳನ್ನು ಕೈಯಲ್ಲಿಟ್ಕೊಂಡು ಹಚ್ತಕ್ಕಂಥದ್ದಾಗಲಿ ಇಲ್ಲ ಇನ್ನೇನೋ ಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ದಯವಿಟ್ಟು ಯಾರೂ ಕೂಡ ಅಂತಹ ಕೆಲಸಗಳನ್ನು ಮಾಡಬೇಡಿ. ಸ್ಫೋಟಕಕಾರಿ ವಸ್ತು ಅಂತಂದ ಮೇಲೆ ಅದರ ಜೊತೆ ನಾವು ಎಷ್ಟು ಜೋಪಾನವಾಗಿರಬೇಕೋ ಅಷ್ಟೇ ಜೋಪಾನವಾಗಿರಬೇಕು. ಯಾಕೆ ಅಂತಂದರೆ ಯಾವ ಸಮಯದಲ್ಲಿ ಏನಾಗುತ್ತೆ ಎಂಬತಕ್ಕಂಥದ್ದನ್ನು ಯಾರೂ ಕೂಡ ಇದೇ ರೀತಿ ನಿರೀಕ್ಷೆಯನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ, ಅದನ್ನು ಹೀಗಾಗುತ್ತೆ ಅಂತ ಹೇಳಲಿಕ್ಕೂ ಕೂಡ ಆಗಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಜೋಪಾನವಾಗೇ ಇರೋಣ. ಆದಷ್ಟು ಪಟಾಕಿಗಳನ್ನು ಹಚ್ಚಬೇಕಾದ್ರೆ ಮಖವನ್ನು ಸ್ವಲ್ಪ ದೂರದಲ್ಲಿಟ್ಕೊಂಡು ಹಚ್ಚಿ, ಅದರಲ್ಲೂ ಈ ಫ್ಲವರ್ ಪಾಟನ್ನು ಹಚ್ಚಬೇಕಾದ್ರೆ ಮಾತ್ರ, ಹೂವಿನ ಕುಂಡ ಒಂದು ಫ್ಲವರ್ ಪಾಟನ್ನು ಹಚ್ಚಬೇಕಾದ್ರೆ ಮಾತ್ರ ಅದು ಕೆಲವೊಂದು ಸತಿ ಭಗ್ಗಂತ ಹೇಳಿ ಮಖಕ್ಕೆ ಬಂದುಬಿಡುತ್ತೆ. ಅದನ್ನು ಸ್ವಲ್ಪ ಜೋಪಾನವಾಗಿ ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಏನೇ ಒಂದು ಆಚರಣೆಯನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನವಾಗಿ, ಕ್ಷೇಮವಾಗಿ ಆಚರಣೆಯನ್ನು ಮಾಡೋಣ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ, ಮನೆಯಲ್ಲಿ ನಿಮ್ಮ ಅಜ್ಜಿ ತಾತರವರ ಪಾದರವಿಂದಗಳನ್ನು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಅವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ. ಇವತ್ತಿನ ದಿವಸ ನಾವು ನಮ್ಮ ಅಜ್ಜಿ ತಾತಂದ್ರನ್ನು ಶ್ರದ್ಧಾಭಕ್ತಿಯಿಂದ
ಅವ್ರನ್ನ ಪ್ರಾರ್ಥನೆಯನ್ನು ಮಾಡಬೇಕು. ಅವರು ನಮ್ಮ ಜೊತೆ ಇದ್ದ ಕಾಲದಲ್ಲಿ ಅವರ ಕಾಲು ಮುಗಿದು ಅವರ ಆಶೀರ್ವಾದವನ್ನು ತಗೊಳ್ಬೇಕು. ಎಲ್ಲರೂ ಕೂಡ ನಿನ್ನೆ, ಅದರಲ್ಲೂ ನರಕ ಚತುರ್ದಶಿ, ನಾವೆಲ್ಲರೂ ಕೂಡ ಅಭ್ಯಂಜನದ ಸ್ನಾನವನ್ನು ಮಾಡಿದ್ದೇವೆ. ಇವತ್ತು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನವನ್ನು ಮಾಡಿಕೊಂಡು ಮನೆಯಲ್ಲೂ ಕೂಡ ಪೂಜಾನುಷ್ಠಾನವನ್ನು ಮುಗಿಸಿ ಹಬ್ಬದ ಊಟ, ಹಬ್ಬದ ಅಡುಗೆ ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಂದು ಪಟಾಕಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ಅಂತ ತಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಜೀ ಕನ್ನಡದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಕತ್ತಲಿನಿಂದ ಬೆಳಕಿನೆಡೆಗೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗಲಿ, ಈ ಒಂದು ಅಂಧಕಾರವೆಲ್ಲವೂ ಕೂಡ ದೂರ ಆಗಲಿ, ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ, ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಾವು ಪೂಜಾನುಷ್ಠಾನವನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೆ. ಅದೇ ರೀತಿ ನಾವೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸ್ತೀವಿ. ನಮ್ಮ ಜೊತೆ ತಾವೆಲ್ಲರೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ನೀವು ಎಲ್ಲರೂ ಸೇರಿ ಈ ಒಂದು ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡೋಣ. ನಿನ್ನೆ ನಡೆದಿರತಕ್ಕಂಥ ಭಾನುವಾರದ ಕಾರ್ಯಕ್ರಮ, ಅದರಲ್ಲಿ ನಾವೆಲ್ಲರೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ತಾಯಿ ಹಾಸನಾಂಬಾ ದೇವಿಯ ದರ್ಶನವನ್ನು ಕೂಡ ಮಾಡಿದ್ವಿ. ಹಾಸನಾಂಬಾ ದೇವಿಯ ದರ್ಶನ, ತಾಯಿಯ ದರ್ಶನದಿಂದ ಯಾರೆಲ್ಲ ದರ್ಶನವನ್ನು ಮಾಡಿದ್ದೀರಿ ನೇರವಾಗಿ ಹೋಗಿ ತಮ್ಮೆಲ್ಲರಿಗೂ ಕೂಡ ತಾಯಿಯ ಅನುಗ್ರಹ ಇರಲಿ. ಯಾರೆಲ್ಲ ದರ್ಶನವನ್ನು ಮಾಡಲಿಲ್ಲ, ನಿನ್ನೆ ಕಾರ್ಯಕ್ರಮದಲ್ಲಿ ದರ್ಶನವನ್ನು ಮಾಡಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ಎಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಹಾಗಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ, ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಸಹಿತ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಕತ್ತಲಿಂದ ಬೆಳಕಿನೆಡೆಗೆ, ಮನುಷ್ಯರ ಅಂಧಕಾರದಿಂದ ಬೆಳಕಿನೆಡೆಗೆ ಹಾಕುವ ಪ್ರತಿ ಹೆಜ್ಜೆ ಬೆಳಕಿನೆಡೆ ನಡೆದು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಕ್ಕಂತಹ ಈ ಶುಭಗಳಿಗೆ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ ಅಂತ ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಹಾಗೆ ಜೀ ಕನ್ನಡ ವಾಹಿನಿಯ ಸಮಸ್ತ ಸಿಬ್ಬಂದಿಯವರ್ಗಕ್ಕೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ಶ್ರೀನಿವಾಸ್ ದಿನಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪಟಾಕಿ ಹೀಗೆ ಹೊಡಿಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೆ, ಆದರೂ ನಿನ್ನೆ ಕೈಯಲ್ಲಿ ಒಂದು ಹಠಂಬ ಬಿಡ್ಕೊಂಡೆ ಆಟ ಆಡ್ತಾ ಇದ್ದೆ. ನಾನು ನೋಡ್ತಾ ಇದ್ದೆ. ಪಾಠ ಹೇಳ್ತಾ ಇದೆಯಾ, ಆದರೂ ಬದನೆಕಾಯಿ ತಿಂತಾ ಇದೆಯಾ? ಯಾಕೆಂದರೆ ಪಟಾಕಿ ಹೊಡೆಯುವ ಸಂಭ್ರಮ, ಆನಂದ ಅದಿರುತ್ತೆ, ಆದರೆ ಎಚ್ಚರಿಕೆ ಬೇಕಾಗತ್ತೆ. ಆದರೆ ಅದೃಷ್ಟ ಎಂಬಂತೆ ಈ ಬಾರಿ ಪಟಾಕಿನೇ ಇಲ್ದಂಗಾಯ್ತಲ್ಲ. ಪಟಾಕಿ ಹೊಡಿಬೇಕಾದ್ರೆ ಎಚ್ಚರಿಕೆ ಬೇಕು ನಿಜ, ಆದರೆ ಎಲ್ಲಿಂದ ಬರುತ್ತೆ ಪಟಾಕಿ? ಪಟಾಕಿ ಅಂಗಡಿಗಳೇ ಇಲ್ಲ, ಎಲ್ಲಿ ನೋಡಿದ್ರೂ ಪಟಾಕಿ ಅಂಗಡಿಗಳಿಲ್ಲ. ಮತ್ತು ಮಕ್ಕಳ ಕನಿಷ್ಠ ಪಕ್ಷ ಆ ಸುರುಸುರು ಬತ್ತಿಗಳಾಗಲಿ, ಒಂದಷ್ಟು ಪಟಾಸನ್ನು ಆ ಮಕ್ಕಳ ಸಂತೋಷಕ್ಕೋಸ್ಕರ ಗತ ವೈಭೋಗವನ್ನು, ಹಿಂದಿನ ಸಂಪ್ರದಾಯವನ್ನು, ಪದ್ಧತಿಯನ್ನು ಅದನ್ನು ಬಿಡಬಾರ್ದು. ತುಂಬ ದೊಡ್ಡ ದೊಡ್ಡ ಹಂತದ ಪಟಾಕಿ ನಮಗೆ ಬೇಡ, ಆದರೆ ಸಣ್ಣ ಸಣ್ಣ ಪಟಾಕಿಗಳಾದರೂ ಹಣಿಸಿ ಆ ಮಕ್ಕಳಿಗೆ ದೀಪಾವಳಿಯ ಸಡಗರ ಸಂಭ್ರಮವನ್ನು ಕೊಡಬೇಕಲ್ವ ನಾವು. ಅದನ್ನು ಆಚರಣೆ ಮಾಡಿದ್ರೇ ಆನಂದ. ಹಾಗಾಗಿ ಆಚರಣೆ ಮಾಡುವ ಕಾಲದಲ್ಲಿ ಎಚ್ಚರಿಕೆ ಬೇಕು ನಿಜ. ಕಣ್ಣು ಜೋಪಾನ ಕಾಪಾಡ್ಕೋಬೇಕು. ಮನೆಯಲ್ಲಿರ್ತಕ್ಕಂಥ ಪೋಷಕರು ಜೊತೆಯಲ್ಲೇ ಇರಬೇಕು. ಎಲ್ಲ ವ್ಯವಸ್ಥಿತವಾದಂಥ ರೀತಿಯಲ್ಲೇ ನಡೀಬೇಕು. ಆದರೂ ಪಟಾಕಿ ಎಲ್ಲಿ ಸಿಗುತ್ತೋ ನೋಡಿಕೊಂಡು, ಸಿಕ್ಕಂಥದ್ದನ್ನು ಜೋಪಾನವಾಗಿ ತಂದುಕೊಂಡು, ಚಿಕ್ಕದಾಗಿ ಪುಟ್ಟದಾಗಿ ಮನೆಯಲ್ಲಿ ಶಾಸ್ತ್ರ ಅಂತ ಮಾಡಿಕೊಂಡು, ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಕೈಯಲ್ಲಿ ದೀಪಗಳನ್ನು ಹಚ್ಚಿಸಿ ದೀಪದ ಆರಾಧನೆಯನ್ನು ಮಾಡಿ. ಇದು ದೀಪಗಳ ಹಬ್ಬ ದೀಪಾವಳಿ. ಈ ದೀಪಾವಳಿಯ ಸಡಗರ ಸಂಭ್ರಮ ಎಲ್ಲರ ಮನೆಯಲ್ಲೂ ಮನೆ ಮಾಡಬೇಕು. ಅಷ್ಟೇ ಅಲ್ದಿರ ಹೇಳ್ತಾ ಇದ್ರಿ ಪಟಾಕಿ ಎಲ್ಲ ಕಡೆ ಕಡಿಮೆ ಆಗಿದೆ ಅಂತ ಹೇಳಿ. ನಾನು ಇದ್ರ ಬಗ್ಗೆ ಪ್ರಾರಂಭದಲ್ಲೂ ಮಾತಾಡಿದೆ, ಮೊನ್ನೆನೂ ಮಾತಾಡಿದೆ. ಪಟಾಕಿ ರೇಟ್ ಮಾತ್ರ ಗಗನಕ್ಕೆ ಏರ್ಬಿಟ್ಟಿದೆ. ಇನ್ನು ಎಲ್ಲ ಕಡೆ ಬ್ಯಾನ್ ಆಗಿಬಿಟ್ಟಿದೆಯಲ್ಲ, ಪಟಾಕಿ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ, ಮಾರುಕಟ್ಟೆಯಲ್ಲಿ ಇಲ್ಲ. ಜೊತೆಗೆ ಶಾಪ್ಸು ತುಂಬ ಕ್ಲೋಸ್ ಆಗಿದೆ, ಪರ್ಮಿಷನ್ಸ್ ಇಲ್ಲ, ಕ್ಲೋಸ್ ಇದೆ.
ಇನ್ನು ಹಾಗಿದ್ದಾಗ ಎಲ್ಲೋ ಇಟ್ಕೊಂಡಿರ್ತಕ್ಕಂಥವ್ರು ಕಳೆದ ವರ್ಷದ್ದು ಅದರ ಹಿಂದಿನ ವರ್ಷದ್ದು ಎಲ್ಲಿ ಇಟ್ಕೊಂಡು ಮಾರ್ತಿರ್ತಾರಲ್ಲ ಅವ್ರ ಹತ್ರ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಯಾವತ್ತೂ ಡಿಮ್ಯಾಂಡ್ ಕ್ರಿಯೇಟ್ ಆಗಿಬಿಡುತ್ತಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ಮನೇಲಿ ಮಕ್ಕಳು ಕೇಳಬೇಕಲ್ಲ, ಪಟಾಕಿ ಹಬ್ಬ ನೀವು ದೀಪ ಅಣಿಸಿದ ತಕ್ಷಣ ನಂಗೆ ಪಟಾಕಿ ಬೇಕು ಅಂತ ಮಕ್ಕಳು ಗಲಾಟೆ ಮಾಡ್ತೀವಿ. ಹಾಗಂತ ಮಕ್ಕಳನ್ನು ಸಮಾಧಾನ ಮಾಡ್ಬೋದು, ದೊಡ್ಡ ವಿಚಾರ ಅಲ್ಲ. ಪಟಾಕಿ ಬದಲು ಒಂದು ಐಸ್ ಕ್ರೀಮು, ಒಂದು ಚಾಕ್ಲೇಟು ಕೊಟ್ಟು ಸಮಾಧಾನ ಮಾಡ್ಬೋದು. ಆದರೆ ಕೆಲವು ಪದ್ಧತಿಗಳಂತ ಇರ್ತಾವಲ್ಲ, ಅದನ್ನು ನಾವೇನೂ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡಬಾರ್ದು. ಯಾಕೆಂದರೆ ಇವತ್ತು ನಾವು ಅದನ್ನು ಒಂದು ಕಡಿವಾಣ ಹಾಕಿಬಿಟ್ರೆ ನಾಳೆ ಮುಂಬರ್ತಕ್ಕಂತಹ ಮಕ್ಕಳಿಗೆ ಅದರ ಪರಿಚಯವಿಲ್ದಂಗೆ ಹೋಗ್ಬಿಡುತ್ತೆ. ಸಂಪ್ರದಾಯ, ಸಂಸ್ಕೃತಿ ಇವು ಎಲ್ಲವೂ ಸಹಿತ ನಶಿಸಿಬಿಡುತ್ತೆ. ಅದಕ್ಕೆ ಅವಕಾಶ ಮಾಡಬಾರ್ದು. ನಾವು ಮಕ್ಕಳಿಗೆ ತಿಳಿ ಹೇಳಬೇಕು, ಜೋಪಾನವಾಗಿ ಚಿಕ್ಕದಾಗಿ ಪುಟ್ಟದಾಗಿ ಮನೆ ಮುಂದೆ ಮಾಡ್ಕೊಳ್ಳುವಂಥ, ಅಥವಾ ಈಗ ಗ್ರೀನ್ ಪಟಾಕಿ ಅಂತ ಬೇರೆ ಬಂದಿದೆ, ಭಾಳ ಚೆನ್ನಾಗಿದೆ ಅದು. ಆ ಗ್ರೀನ್ ಪಟಾಕಿಗಳನ್ನೇ ಅತಿ ಹೆಚ್ಚು ಶಬ್ದ ಇಲ್ದಿರ, ಈ ಶಬ್ದವಾಲಿನ್ಯ ಜೊತೆಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡಿದಿರ, ಎಲ್ಲವೂ ಸ್ವಚ್ಛಂದವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಮನೆ ಪರಿಸರದಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರು ಎಲ್ಲರೂ ಸಹಕರಿಸಬೇಕು. ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಹಿರಿಯರು ನಮ್ಮ ಮನೆ ಮಕ್ಕಳು, ಸಣ್ಣ ಮಕ್ಕಳು ಪಟಾಕಿ ಹೊಡೆದ್ರೆ ಹಬ್ಬ ಶಬ್ದ ತರ್ಕೊಳಕ್ಕಾಗಲ್ಲ ಅಂತೀರಿ. ಬೇರೆ ಯಾವುದೋ ಒಂದು ಇದರಲ್ಲಿ ಅವ್ರು ಏನೋ ಒಂದು ದೊಡ್ಡದಾದಂಥ ರೀತಿಯಲ್ಲಿ ಹಾರಾಡಿ ಹೋರಾಡಿದ್ರೆ ಅದನ್ನು ನೀವು ಸುಮ್ಮನೆ ಇರ್ತೀರಿ ನೋಡಿಕೊಂಡು. ಆದರೆ ಮನೆ ಮಕ್ಕಳಿಗೆ ಮಾತ್ರ ಈ ಪನಿಷ್ಮೆಂಟ್ ಕೊಡಬೇಡಿ. ತುಂಬ ಮನೆಗಳಲ್ಲಿ ನಡೆಯುತ್ತಿದ್ದು. ನೆನ್ನೆ ನಾನು ಹಾಸನಾಂಬ ದರ್ಶನಕ್ಕೆ ಹೊರಟಾಗ ಅಲ್ಲಿ ಮಕ್ಕಳು ಹೇಳ್ತಾರೆ, ನಮ್ಮ ಅಜ್ಜಿ ನಾನು ಪಟಾಕಿ ಹೊಡೆಯೋಕ್ಕೆ ಬಿಡಲ್ಲ, ನಮ್ಮ ತಾತ ನನ್ನ ಪಟಾಕಿ ಹೊಡೆಯೋಕ್ಕೆ ಬಿಡೋದಿಲ್ಲ, ನಾನು ಪಟಾಕಿ ಸಣ್ಣದು ಆನೆ ಪಟಾಕಿ ಅಂಟಿಸಿದ್ರೆ ಸಾಕು ಹಬ್ಬ ನಂಗೆ ಶಬ್ದ ಆಗ್ತಿದೆ, ನಿದ್ದೆ ಹೋಗೋಕ್ಕಾಗಲ್ಲ ಅಂತಾರೆ. ಸ್ವಲ್ಪ ಆಲೋಚನೆ ಮಾಡಬೇಕು. ನಾವು ಮಕ್ಕಳಿಗೂ ಒಂದು ಸ್ವತಂತ್ರ ಕೊಡಬೇಕು. ಆದರೆ ಮಕ್ಕಳನ್ನೊಬ್ಬರನ್ನೇ ಬಿಡಿ ಅಂತಲ್ಲ, ಮನೇಲಿ ನಿಮ್ಮ ಮಗನಿಗೆ ಹೇಳಿ, ನಿಮ್ಮ ಮೊಮ್ಮಗನ ಜೊತೆಯಲ್ಲಿ ನಿಂತ್ಕೊಂಡು ಪಟಾಕಿ ಹೊಡಿಸಿ ಅಂತ ಮಗನ ಬುದ್ಧಿ ಹೇಳಿ ಮಗನ ಜೊತೆ ಪಟಾಕಿ ಹೊಡೀರಿ ಬಿಡಿ, ಅದು ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ನಮಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರಿ, ಪಟಾಕಿ ಹೊಡೆಯೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ ಗುರುಗಳೇ. ಪಟಾಕಿ ಹೊಡೆಯೋದು, ಪಟಾಕಿ ಸಿಗೋದೇ ಕಷ್ಟ ಆದಾಗ ಇನ್ನು ಪಟಾಕಿ ಹೊಡೆಯೋದಿಲ್ಲ. ಆದರೂ ಸಿಗುವಂಥ ಪಟಾಕಿಯನ್ನು ಮಕ್ಕಳಲ್ಲಿ ನೋಡಿಕೊಂಡು ಮಕ್ಕಳನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ಪಟಾಕಿ ಹೊಡೆಯೋದ್ರಲ್ಲಿ ತಪ್ಪಲ್ಲ. ಸಂಪ್ರದಾಯ, ಸಂಸ್ಕೃತಿ, ಈ ಒಂದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು ನಾವು ಹೇಗೆಲ್ಲ ಇದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು, ಅದು ಪಡಿಸಿದ್ರೇ ಅದು ಯಶಸ್ಸಿರ್ತಕ್ಕಂಥದ್ದು. ಇದರ ಜೊತೆಗೆ ಏನೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ ಬೇಕು. ಇನ್ನು ಹಬ್ಬ ಅಂತ ಬಂದಾಗ ಹಬ್ಬದ ಸಡಗರ ಅಂತೂ ಅದಷ್ಟು ವಿಶೇಷ ಇದ್ದೇ ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡ್ತಿರ್ತಕ್ಕಂತಹ ತಾಯಿ ಹಾಸನಾಂಬಾಳ ದರ್ಶನ. ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ನಿಮ್ಮ ಇಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಶ್ರೀನಿವಾಸ್ ಶರ್ಮಾರವ್ರ ಕಾರ್ಯಕ್ರಮದಲ್ಲಿ ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ಕಳೆದ 2 ವರ್ಷಗಳ ದರ್ಶನವನ್ನು ಮಾಡಿದ್ರಿ. ಇನ್ನೇನು ಆಗೋಯಿಗೋ ಅಂದರೆ ಸಮಯ ಮೀರ್ತಾ ಬಂತು. ಇನ್ನೆಲ್ಲ ಗಂಟೆಗಳು, ಲೆಕ್ಕಗಳಂದರೆ ಗಂಟೆಗಳನ್ನು ನೋಡ್ತಾ ಇರ್ತಾರೆ. ಅಂದರೆ ಇನ್ನು ವರ್ಷದವರೆಗೂ ಕಾಯಬೇಕಲ್ಲ ತಾಯಿ ದರ್ಶನಕ್ಕೆ. ಆದರೆ ಈ ವರ್ಷ ಯಾವ ವರ್ಷವೂ ಸಹಿತ ಕಂಡರಿಯದಂತಹ ರೀತಿ ಜನಸಾಗರವನ್ನು ಹಾಸನದಲ್ಲಿ ನಾವು ನೋಡಿದ್ವಿ. ನಾನು ಸಹಿತ ಹಾಸನಾಂಬ ದರ್ಶನಕ್ಕೆ ಬಂದಿದ್ದೆ. ತಾಯಿ ದರ್ಶನವನ್ನು ಕಣ್ತುಂಬಿಸ್ಕೊಂಡ್ವಿ. ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ಆ ತಾಯಿಯ ವಿಶೇಷವಾದಂತಹ ಭವ್ಯವಾದಂಥ ಅಲಂಕಾರವನ್ನು ನೋಡಿ ಬಹಳ ಆನಂದ ಆಯಿತು. ಈ ವರ್ಷ ಹಾಸನಾಂಬಾಳಿ ಬಹಳ ವಿಶೇಷವಾದಂಥ ರೀತಿಯಲ್ಲೇ ವ್ಯವಸ್ಥೆಗಳು ಮಾಡಿದ್ದಾರೆ. ಆದರೆ ಆ ಪಾಟಿ ಜನಸಾಗರ ಸೇರಿದ್ರೆ ಯಾವ ವ್ಯವಸ್ಥೆ ಕೆಲಸ ಮಾಡುತ್ತೆ? ಯಾವ ವ್ಯವಸ್ಥೆನೂ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಸರದಿ ಸಾಲಲ್ಲಿ ಬರೋರು ಒಂದಷ್ಟು ಜನ, VIP ಒಂದಷ್ಟು ಜನ, ಸಾಮೂಹಿಕವಾಗಿ ಬರ್ತಕ್ಕಂಥವ್ರು ಒಂದಷ್ಟು ಜನ, ಜೊತೆಗೆ ಒಂದಿಷ್ಟು ಮೌಲ್ಯ ಅಂತಿಟ್ಟರೆ ಆ ಮೌಲ್ಯದಲ್ಲಾದರೂ ಒಂದಿಷ್ಟು ಜನ ಕಡಿತ ಬರ್ತಾನೆ. ಆ ಮೌಲ್ಯದಲ್ಲೇ ನೋಡಿ ನಾವು ದರ್ಶನ ಮಾಡ್ತೀವಿ ಅನ್ನೋರು ಇನ್ನಿಷ್ಟು ಜನ. ಇದೆಲ್ಲದರ ಮಧ್ಯದಲ್ಲಿ ನನ್ನವರು ಅದು ಒಂದಷ್ಟು ಜನ. ಏನೇ ಆದರೂ ಆ ಒಂದು ಪವಾಡ ಕ್ಷೇತ್ರವನ್ನು, ತಾಯಿಯ ಸಾನ್ನಿಧ್ಯವನ್ನು, ಅದರಲ್ಲೂ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ, ಆ ತಾಯಿಯ ಸಾನ್ನಿಧ್ಯವನ್ನು ಕಣ್ತುಂಬಿಸ್ಕೊಳ್ಳೋದಿತ್ತಲ್ಲ, ಅದರ ಆನಂದವೇ ಬೇರೆ. ನೋಡಿ, ಬೆಳಕಿನ ಹಬ್ಬ ದೀಪಾವಳಿ ಸನ್ನಿವೇಶದಲ್ಲಿ ತಾಯಿ ದರ್ಶನವನ್ನು ಕೊಡ್ತಾಳೆ. ಹಾಸನಾಂಬ ಕೊಡ್ತಕ್ಕಂಥ ದರ್ಶನವೇ ಈ ದೀಪಾವಳಿ ಕಾಲ. ಈ ದೀಪಾವಳಿ ಆಚರಣೆಯನ್ನು ಶ್ರದ್ಧಾಭಕ್ತಿಯಾಗಿ ನಾವೆಲ್ಲರೂ ಮಾಡ್ತೀವಿ. ದೀಪಾವಳಿ ದೀಪಗಳಿಂದಲೇ ಹಬ್ಬ ಇದು. ಹಾಗಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಲ್ಲೂ ಸಹಿತ ದೀಪವನ್ನು ಹಚ್ಚಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಹಾಗೆ ದೀಪ, ಬರೀ ದೀಪಾವಳಿ, ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕಾದಂಥದ್ದಿದೆ. ನಾವು ದೇವಿಯ ಆರಾಧನೆ ಮಾಡುವಂಥ ಕಾಲ, ದೇವಿಯ ಅನುಷ್ಠಾನ ಮಾಡುವಂಥ ಕಾಲದಲ್ಲಿ ಯಾವುದೇ ಸಮಸ್ಯೆಗಳಂತ ಬಂದಾಗ, ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ, ನಾವು ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡುವಂತಹ ಕಾಲ ಏನೇ ಇದ್ದರೂ ಆ ಕಾಲದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಆ ವಿಶೇಷವಾಗಿರ್ತಕ್ಕಂಥದ್ದೇನು? ನಾವು ದೀಪಾವಳಿ ಅಂತ ಬಂದಾಗ ಈ ದೀಪಗಳ ಸಾಲು, ದೀಪಗಳನ್ನು ಹಚ್ಚುವ ಪ್ರಕ್ರಿಯೆಯನ್ನು ಈ ದೀಪಾವಳಿಯಲ್ಲಿ ಬಹಳ ಅದ್ಧೂರಿತ್ವ ನಾವು ಮಾಡ್ತೀವಿ. ಅದಾದ ನಂತರ ನಾವು ಮಾಡೋದೇನು?
ಮನೆ ದೇವ್ರ ಮುಂದೆ ದೀಪ ಹಚ್ಚೋಕ್ಕೂ ಸಹಿತ ಸೋಂಬೇರಿಗಳಾಗ್ಬಿಡ್ತೀವಿ. ಬೆಳಿಗ್ಗೆ ಸಾಯಂಕಾಲ ತಪ್ಪದಿರ ಮನೇಲಿರ್ತಕ್ಕಂಥ ತಾಯಂದ್ರ ಹೆಣ್ಣು ಮಕ್ಕಳು ನೀವು ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿದ ನಂತರ ದೇವ್ರ ಮನೆಗೆ ಬಂದು ಸ್ನಾನ ಆದ ತಕ್ಷಣ ಫಸ್ಟ್ ನೀವು ಮಾಡಬೇಕಾದ್ದು ದೇವ್ರ ಮುಂದೆ ದೀಪ ಹಚ್ಚೋದು. ಹಿಂದೆ ಬೆಳಗಿನ ಶನಿಕಸ ಅಂತ ಗೂಡಿಸೋರು, ಶನಿಕಸವನ್ನು ಗೂಡಿಸಿ ನಂತರ ದೀಪವನ್ನು ಹಚ್ಚೋರು. ಅದಾದ ನಂತರ ಸಂಧ್ಯಾ ಕಸವನ್ನು ಜೋಡಿಸೋರು. ಮನೆಯೆಲ್ಲ ಕಸ ಗೂಡಿಸಿ ಅದನ್ನೊಂದು ದೀಪ ಹಚ್ಚಿ ದೇವ್ರ ಮುಂದೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚೋ ಪದ್ಧತಿ ಹಿಂದೆ ಇತ್ತು. ಇವತ್ತು ಕಸ ಗುಡಿಸೋದಕ್ಕೂ ಮಿಷಿನ್ ಬಂತು, ಅಥವಾ ಮನೇಲಿರ್ತಕ್ಕಂಥ ಆಳುಗಳು ಕೆಲಸದವರು ಕಸ ಗುಡಿಸ್ಬೇಕಾಗಿ ಬಂತು. ಹಾಗಾಗಿ ಆ ಕಸ ಗುಡಿಸಿದಾದ ತಕ್ಷಣ ಟಿ ವಿ ಚಾನಲ್ ಆನ್ ಮಾಡಿಕೊಂಡು ಕೂತ್ಕೊಳ್ಳೋ ಪ್ರಕ್ರಿಯೆ ನಮ್ಮ ತಗೊಂಡ್ರೆ ವಿನಃ ಹೋಗಿ ದೇವ್ರ ಮುಂದೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು ಅನ್ನತಕ್ಕಂಥ ಮನಸ್ಥಿತಿಯನ್ನು ಇತ್ತೀಚೆಗೆ ನಮ್ಮ ಹೆಣ್ಣು ಮಕ್ಕಳು ತುಂಬ ಮರೆತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆಯಿಂದ ಅತೀತವಾದಂತಹ ಜ್ಞಾನ, ಮತ್ತೊಂದು ಕಡೆಯಿಂದ ವಿಜ್ಞಾನ, ಅದ್ರ ಬಗ್ಗೆ ನಿಮ್ಮ ಚಿಂತನೆ, ಮತ್ತೊಂದು ಹಿಂದಿನ ಪದ್ಧತಿ ಸಂಸ್ಕೃತಿ ಸಂಪ್ರದಾಯವನ್ನು ಮರೆತು ಕೂತ್ಕೊಳ್ತಾ ಇದ್ದೀವಿ. ಯಾವಾಗ ಹಬ್ಬಗಳಂದ ತಕ್ಷಣ ಫೋನ್ ಕೈಗೆ ತೊಗೊಂಡು ಮಧ್ಯಾಹ್ನ ಯಾವ ಹೋಟೆಲ್ ಇವತ್ತು ಹಬ್ಬದ ಅಡುಗೆ ಇದೆ ನಾವು ಅಲ್ಲಿಗೆ ಹೋಗೋಣ ಅಂತ ಮನೆ ಬೀಗ ಹಾಕೊಂಡು ಹೋಟ್ಲಿಗೆ ಹೋಗೋದು ಕಲ್ತ್ಕೋತೀವೋ, ಇನ್ನೆಲ್ಲಿಂದ ಬರಬೇಕು ನಮ್ಮ ಸಂಪ್ರದಾಯನೂ ಇಲ್ಲ, ಸಂಸ್ಕೃತಿನೂ ಇಲ್ಲ. ಜೊತೆಗೆ ಒಂದೊಂದು ಹಬ್ಬಗಳಲ್ಲಿ ಆಯಾ ಹಬ್ಬಗಳಿಗೆ ಸಂಬಂಧಪಡ್ತಕ್ಕಂಥ ರೀತಿ ಖಾದ್ಯಗಳಿತ್ತು. ಒಬ್ಬಟ್ಟು ಅಡುಗೆ ಯಾವಾಗ ಮಾಡಬೇಕು, ಕಜ್ಜಾಯ ಯಾವಾಗ ಮಾಡಬೇಕು, ಸಜ್ಜಪ್ಪ ಯಾವಾಗ ಮಾಡಬೇಕು, ಸಜ್ಜಿಗೆ ಯಾವಾಗ ಮಾಡಬೇಕು. ನೋಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದರೆ ಅದು ಸಜ್ಜಿಗೆನೇ ವಿಶೇಷ, ಯಾಕೆಂದರೆ ಅಲ್ಲಿ ರವೆ ಮತ್ತು ಗೋಧಿ ಸಕ್ಕರೆ ಇದು ಬಹಳ ವಿಶೇಷವಾಗುತ್ತೆ. ಹಾಗೆ ಒಂದೊಂದು ಕಾಲಗಳಲ್ಲಿ ಒಂದೊಂದು ಪದಾರ್ಥಗಳನ್ನು ಹಿರಿಯರು ಮಾಡಿಟ್ಟಿದ್ದಾರೆ. ಅದೆಲ್ಲವನ್ನೂ ನಾವು ತಿಳ್ಕೊಳ್ಬೇಕಾಗಿದೆ. ಪ್ರತಿಯೊಂದು ವಿಚಾರವನ್ನು ಸಹಿತ ಇವತ್ತು ನಾವೆಲ್ಲವನ್ನು ಸಹಿತ ಮರೆಮಾಚಿಕೊಂಡು ನಡೀತಾ ಇದ್ದರೆ, ಅಥವಾ ಎಲ್ಲವನ್ನು ಗತ ವೈಭವವನ್ನು ನಾವು ಮರೆತರೆ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸೋರು ಯಾರು? ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಉಳಿಸಬೇಕಾದ್ರೆ ಹಿಂದಿನ ಪದ್ಧತಿಗಳನ್ನು, ಮನೇಲಿರ್ತಕ್ಕಂಥ ಹಿರಿಯರನ್ನು ನಾವು ಗೌರವಿಸಿ ಅವರಿಂದ ಕೆಲವಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು. ನಾವು ಆ ವಿಚಾರಗಳನ್ನು ತಿಳ್ಕೊಂಡು ನಾವು ನಡೆದರೆ ಮಾತ್ರ ಹಬ್ಬ ಮತ್ತು ಸಡಗರ ಸಂಭ್ರಮ ಇದೆಲ್ಲ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಮುಂದೆ ಹೀಗೆ ನಾವು ಮುಂದುವರಿತಾ ಹೋದರೆ ಎಲ್ಲವನ್ನೂ ಸಹಿತ ಮರೆತು ಕೂತ್ಕೋಬೇಕಾಗತ್ತೆ. ಇದು ಒಂದು ಭಾಗ. ಆದರೆ ಇವತ್ತು ದೀಪಾವಳಿ ಹಬ್ಬ ಬಂತು ಅಂದರೆ ಅದರಲ್ಲೂ ಈ ಸತಿ ಅಮಾವಾಸ್ಯೆ ನಿನ್ನೆನೇ ಪ್ರಾರಂಭ ಆಯಿತು. ಯಾರೆಲ್ಲ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕೋ ನಿನ್ನೆ ಶಾಸ್ತ್ರಬದ್ಧವಾಗಿ ಲಕ್ಷ್ಮೀ ಪೂಜೆಗಳನ್ನು ಮಾಡಿದ್ದೀರಿ. ಯಾಕೆಂದರೆ ನಮ್ಮಲ್ಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಬಹಳ ವಿಶೇಷ. ಹಾಗಾಗಿ ದೀಪಾವಳಿಯ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥವರು ನಿನ್ನೆ ಬಹಳ ಅರ್ಥಗರ್ಭಿತವಾಗಿ ಅನುಷ್ಠಾನಗಳನ್ನು ಒಂದಷ್ಟು ಜನ ಮಾಡಿದ್ದೀರಿ. ಇನ್ನು ಇವತ್ತು ಮಧ್ಯಾಹ್ನದ ತನಕ ಸಮಯ ಮಾತ್ರ ಇದೆ. ಅದಾದ ನಂತರ ಅಮಾವಾಸ್ಯೆ ಮುಗಿಯುತ್ತೆ. ಇನ್ನು ಅಮಾವಾಸ್ಯೆ ಮುಗಿದ ಮೇಲೆ ದೀಪಗಳ ಸಾಲು ಅಂತ ನಾವೇನು ಹೇಳಿದ್ದೀವಿ, ಈ ಕಾರ್ತಿಕ ಮಾಸ ಸಂಪೂರ್ಣವಾಗಿ ದೀಪಗಳ ಮಯವೇ. ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಾಗಲಿ ಅಥವಾ ವಿಶೇಷವಾದಂಥ ಶಿವ ಸಾನ್ನಿಧ್ಯಗಳಲ್ಲಾಗಲಿ ವಿಶೇಷವಾಗಿ ಈ ಮಾಸ ಪೂರ್ತಿ ಜನಸಾಗರ ಇರುತ್ತೆ. ಯಾಕೆಂದರೆ ಶಿವ ದರ್ಶನ ಮಾಡಬೇಕಲ್ಲ. ಸರ್ವಂ ಶಿವಮಯಂ, ಆ ಶಿವನ ಆರಾಧನೆ ಮಾಡ್ತಾ ಓಂ ನಮಃ ಶಿವ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಮನಸ್ಸೊಳಗಿರ್ತಕ್ಕಂಥ ಅಂಧಕಾರವನ್ನು, ದುಷ್ಟತನವನ್ನು ಎಲ್ಲವೂ ಸಹ ದೂರ ಮಾಡಿ ಭಗವಂತರಿಗೆ ತುಂಬ ಹತ್ತಿರ ಆಗುವಂಥ ಕಾಲ. ಆ ಶಿವಾಯ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಲ್ಲಿ ಅಂತಹ ಒಂದು ವಿಶೇಷತೆ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಶಿವಮಂತ್ರವನ್ನು ಆಚರಣೆ ಮಾಡೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈಗಾಗಲೇ ಸಜ್ಜಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗಾಗಲೇ ಸಾಕಷ್ಟು ಸಡಗರ ಸಂಭ್ರಮದಿಂದ ಇಡೀ ಧರ್ಮಸ್ಥಳವನ್ನೇ ಒಂದು ವಿಶೇಷವಾದಂಥ ರೀತಿ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಅಂದರೆ ಬರ್ತಕ್ಕಂತಹ ಭಕ್ತರಿಗೆ ಕೈ ಬೀಸಿ ಕರೀತಕ್ಕಂಥದ್ದು ಅಣ್ಣಪ್ಪನ ಸಾನ್ನಿಧ್ಯ ಇರ್ಬೋದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರ್ಬೋದು, ಮಂಜುನಾಥನ ಸಾನ್ನಿಧ್ಯದಲ್ಲಿ ನಿಂತು ದರ್ಶನ ಮಾಡೋದು, ಅದಾದ ನಂತರ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಊಟ ಮಾಡ್ತಕ್ಕಂಥದ್ದು, ತಾಯಿ ಅನ್ನಪೂರ್ಣೇಶ್ವರಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ವಿಶೇಷ ಈ ಕಾರ್ತಿಕ ಮಾಸದಲ್ಲಿ. ಕಾರ್ತಿಕ ಮಾಸ ಅಂತ ಬಂದಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿನಿತ್ಯ ನಿತ್ಯ ಅನುಷ್ಠಾನ ಇರುತ್ತೆ. ಅಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಅಂದರೆ ಸ್ವಾಮಿಯ ಸಾನ್ನಿಧ್ಯ, ಅಲ್ಲಿ ಅಲಂಕಾರ ಎಲ್ಲ ನೋಡ್ತಕ್ಕಂಥದ್ದು, ಶಿವನಿಗೆ ನಡೀತಕ್ಕಂತಹ ರುದ್ರಾಭಿಷೇಕ ನೋಡಿ. ಎಲ್ಲಿ ಶಿವ ಸಾನ್ನಿಧ್ಯಗಳಿರುತ್ತೋ ಅಲ್ಲಿ ಸ್ವಾಮಿಗೆ ನಿರಂತರ ಅಭಿಷೇಕ ಇರುತ್ತೆ. ಗಂಗೆಯಿಂದ ಗಂಗಾಜಲದಿಂದ ಅಭಿಷೇಕ ನಡೀತಕ್ಕಂಥ ಕಾಶಿ ಕ್ಷೇತ್ರದಲ್ಲೂ ಸಹಿತ ಸ್ವಾಮಿಗೆ ಭವ್ಯವಾದಂಥ ಅಲಂಕಾರ ಮಾಡಿ ಚಿನ್ನ ಬೆಳ್ಳಿ ವಜ್ರ ವೈಡೂರುಗಳನ್ನು ಹಾಕಿ ಅಲಂಕಾರ ಮಾಡ್ತಕ್ಕಂಥದ್ದಲ್ಲ, ಅಲ್ಲಿ ಸ್ವಾಮಿಗೆ ಅಭಿಷೇಕವೇ ಪ್ರಧಾನ. ಹಾಗೆ ನೀವು ಯಾರೊಬ್ಬರಾದರೂ ಸಹಿತ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲಿ ಶಿವಾಲಯ ಇದೆಯೋ ಆ ಶಿವ ಸಾನ್ನಿಧ್ಯಕ್ಕೆ ಬಂದು ಸಾಧ್ಯವಾದರೆ ಅನುಕೂಲ ಇದ್ದರೆ ತಾವೇ ತಮ್ಮ ಸ್ವಹಸ್ತದಿಂದ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಿ ಶಿವನ ಆರಾಧನೆ ಮಾಡತಕ್ಕಂತಹ ವಿಶೇಷವಾದ ಮಾಸ ಈ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ಬೆಳಗಿನ ಜಾವ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೀಪವನ್ನು ಹಚ್ಚಿ ಅಲ್ಲಿ ಶಿವಾರಾಧನೆ ಮಾಡೋದ್ರಿಂದ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೊಳ್ತೀರಿ. ಸರ್ವಂ ಶಿವಮಯಂ. ಎಲ್ಲಿಂದೆಲ್ಲಿ ನೋಡಿದ್ರೂ ದೀಪಗಳ ಮಾಸ ದೀಪಾವಳಿ. ಕಾರ್ತಿಕ ಮಾಸದಲ್ಲಿ ಶಿವಾರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಶುಭವನ್ನುಂಟು ಮಾಡತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಸಾಕಷ್ಟು ಕಡೆ ನೆರವೇರ್ತಾನೆ ಇರುತ್ತೆ.
ಅದರಲ್ಲೂ ಕರ್ನಾಟಕ ರಾಜ್ಯವಲ್ಲದಿರ ಭಾರತ ದೇಶವಲ್ಲದಿರ ವಿದೇಶದೆಡೆಗೂ ಕೂಡ ಇವತ್ತಿನ ದಿವಸ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಅದೇ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಗುರೂಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆಗಮಿಸಲಾಗಿ ಬಂದಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಸ್ಟೇಟ್ PRO ರವರಾಗಿರ್ತಕ್ಕಂಥ ಮುನಿರಾಜುರವರು ಮತ್ತು ಮಹೀಂದ್ರರವರು. ಅವರು ಕೂಡ ಸಮಾಜ ಸೇವಕರು, ಅವರ ಮಿತ್ರರು ಕೂಡ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವಿಶ್ವ ಹಿಂದೂ ಪರಿಷತ್ತಲ್ಲಿ ಮುನಿರಾಜರವರ ಸೇವೆ ಮೆಚ್ಚುವಂತಹದ್ದು. ಯಾಕೆಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಕಡೆ ತಂದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು, ಜೊತೆಗೆ ಧರ್ಮದ ಸೂಕ್ಷ್ಮತೆಗಳನ್ನು, ಜೊತೆಗೆ ಪ್ರತಿಯೊಬ್ಬ ತಾಯಂದಿರಿಗೂ ಅದರ ಬಗ್ಗೆ ಸರಿಯಾದಂಥ ಅರಿವನ್ನು, ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯ ಹೇಗಿರಬೇಕು, ಯಾವ ಪ್ರಕಾರ ನಾವು ಇದರ ಬಗ್ಗೆ ನಾವು ದೃಢಪಡಿಸ್ಕೋಬೇಕು ಮತ್ತು ಯಾವುದೇ ಕಾಲದಲ್ಲಾದರೂ ಸಹಿತ ನಾವು ನಿಮ್ಮೊಂದಿಗಿದ್ದೇವೆ ಎಂಬತಕ್ಕಂಥ ಆ ಚಿಂತನೆ, ಆ ಮಾತು ಇದೆಯಲ್ಲ, ಅದು ಮೆಚ್ಚುವಂತಹದ್ದು. ಇದಿರಲೇಬೇಕು. ಅದರಲ್ಲೂ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಎಲ್ಲ ವಿಚಾರದಲ್ಲೂ ಸಹಿತ ಎಲ್ಲೋ ಒಂದು ಕಡೆ ನಾವು ಹಿಂದುಳಿಯುವಾಗ ನಾವೆಲ್ಲ ನಿಮ್ಮೊಂದಿಗಿದ್ದೀವಿ, ಬನ್ನಿ ಮುಂದೆ ನಡೆಯೋಣ ಅಂಥೇಳಿ ಒಂದು ಹೆಜ್ಜೆ ಹಾಕಿಸುವಂಥ ಕಾಯಕವನ್ನು ವಿಶ್ವ ಹಿಂದೂ ಪರಿಷತ್ತು ನಡೆಸ್ತಾ ಇದೆ. ಅದಕ್ಕಾಗಿ ನಾವು ಮೆಚ್ಚುಗೆ ನೋಡಲೇಬೇಕಾಗಿದೆ. ಅಂತಹದ್ರಲ್ಲಿ ಅದ್ಧೂರಿತವಾದಂಥ ಏನೋ ಒಂದು ಕಾರ್ಯಕ್ರಮ ಇದ್ದರಷ್ಟೇ ಮುನ್ರಾಜ್ ಈ ಕಡೆ ದಾರಿ ತಪ್ಪಿ ಹಿಂಗೆ ಬರುವಂಥದ್ದು. ಅಂಥದ್ದು ಬಂದಿದ್ದಾರೆ, ಅದೇನು ನೋಡೋಣ ಬನ್ನಿ. ಭಗವತಿ ಅಲ್ಲಿ ವಿಶ್ವ ಹಿಂದೂ ಪರಿಷತ್ತು ವರ್ತೂರು ನಗರ, ನೀವು ಮಾತಾಡಿ, ಆಮೇಲೆ ನಾನು ಮಾತಾಡ್ತೇನೆ. ಯಾಕೆಂದರೆ ಅದ್ಧೂರಿತವಾದ ಕಾರ್ಯಕ್ರಮನೇ ಇದು. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಗುರೂಜಿ ಆಶೀರ್ವಾದದೊಂದಿಗೆ ತಾರೀಕು 17/11/2023 ವರ್ತೂರಿನಲ್ಲಿ ಹೈಸ್ಕೂಲು ಸರ್ಕಾರಿ ಮೈದಾನ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯ ಲಕ್ಷ್ಮೀ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಆ ಕಾರ್ಯಕ್ರಮ ಮಾತೆಯರು ಮಾಡುವಂಥ ಕಾರ್ಯಕ್ರಮ. ಗುರೂಜಿಯವರು ಆಶೀರ್ವಚನದಲ್ಲಿ ಆವತ್ತು ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಅಂತೇಳಿ ಅವ್ರನ್ನ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಆಹ್ವಾನಕ್ಕೆ ಗುರುಗಳು ಮನಸ್ಫೂರ್ತಿಯಾಗಿ ಒಪ್ಕೊಂಡು ವರ್ತೂರಿಗೆ ಬರ್ತಾ ಇರೋದು ನಮ್ಮೆಲ್ಲರ ಸಂತೋಷ ಅಂತೇಳಿ ಹೇಳ್ತಾ ಅವ್ರ ಗುರುಗಳಿಗೂ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್. ಭಾಳ ತೂಕವಾದ ಮಾತು. ಹೌದು, ಜೊತೆಗೆ ನೀವು ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ. ಆನಂದ್ ಗುರೂಜಿಯವರು ನಿಮ್ಮ ಭಾಗ ಬರ್ತಿದ್ದಾರೆ ಅಂತ ನೀವು ಫಿಕ್ಸ್ ಮಾಡಿಬಿಟ್ಟಿದ್ದೀರಿ. ಆದರೂ ಮಾಡಲೇಬೇಕು, ಇದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ಅದರಲ್ಲೂ ತಾವು ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿಯನ್ನು ಮುಂದೆ ತರುವಾಗ, ಅಮ್ಮನವರನ್ನು ಕರ್ಕೊಂಡು ಬಂದು ಆ ತಾಯಿಗೆ ದೀಪೋತ್ಸವವನ್ನು ಮಾಡುವಾಗ ನಮ್ಮ ಹೆಣ್ಣುಮಕ್ಕಳು ಮನೇಲಂತೂ ಸುಮ್ಮನೆ ಇರೋರಲ್ಲ. ಯಾಕೆಂದರೆ ಬರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ನಿಮ್ಮ ಕರಹಸ್ತದಲ್ಲಿ ಮನೆಯಿಂದ ಬರಬೇಕಾದ್ರೆ ಇಷ್ಟು ಮಂಗಳ ದ್ರವ್ಯಗಳನ್ನು ತೊಗೊಂಬನ್ನಿ. ಏನು ತರ್ತೀರಿ? ಮಂಗಳ ದ್ರವ್ಯ ಅಂದರೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವಲ್ಲ, ಅಥವಾ ಬೀರು ಓಪನ್ ಮಾಡಿ ಇಷ್ಟು ಬಣ್ಣ ದುಡ್ಡಲ್ಲ. ಎಲ್ಲದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಆ ಮಂಗಳ ದ್ರವ್ಯಕ್ಕೆ ಅಂತಹದ್ದೊಂದು ಶಕ್ತಿ ಇದೆ. ಬರಬೇಕಾದ್ರೆ ಇಷ್ಟು ಅರಿಶಿನ ಕುಂಕುಮ ತೊಗೊಂಡು 2 ದೀಪ ಅಂಟಿಸ್ಕೊಂಡು, ದೀಪ ಇಲ್ಲಿ ಬಂದಮೇಲೆ ಅಂಟಿಸೋಣ. ಹಾಗೆ ಒಂದು ಆರತಿ ಮಾಡಲಿಕ್ಕೆ ಒಂದು ಮಂಗಳಾರತಿ ತೆಗೆದುಕೊಬನ್ನಿ. ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ಕುಂಕುಮಾರ್ಚನೆ ಮಾಡೋಣ. ನನ್ನ ಸೌಭಾಗ್ಯ. ಯಾಕೆಂದರೆ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ, ಗೊರವನಹಳ್ಳಿ ಅಂದಾಗ ಗತ ವೈಭೋಗವನ್ನು ಜ್ಞಾಪಕ ಮಾಡುತ್ತೆ. ನಭೂತೋ ಭವಿಷ್ಯತ್. ಇನ್ನೊಂದು ಸರ್ತಿ ಗೊರವನಹಳ್ಳಿಯಲ್ಲಿ ಅಂಥದ್ದೊಂದು ಕಾರ್ಯಕ್ರಮ ನಾವು ನೋಡ್ತೀವಲ್ಲೋ ಅದು ನಮಗೆ ಗೊತ್ತಿಲ್ಲ. ನಾನೇ ನಿಂತು ಸ್ವತಃ ಮಾಡ್ತೀನಿ ಅಂದರೂ ಸಾಧ್ಯ ಇಲ್ಲ. ಅಂತಹ ಒಂದು ವೈಭವೀಪೂರಿತವಾದಂತಹ ಅನುಷ್ಠಾನ ಅಂದು ಗೊರವನಹಳ್ಳಿಯಲ್ಲಿ ನಡೆದಿತ್ತು. ಅಂದರೆ ಆ ತಾಯಿ ಮಹಾಲಕ್ಷ್ಮಿ ನಡೆಸ್ಕೊಂಡಿದ್ಲು. ಅಂತಹದ್ರಲ್ಲಿ ಆ ತಾಯಿ ಮಹಾಲಕ್ಷ್ಮಿ ಮತ್ತೊಮ್ಮೆ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ವರ್ತೂರಿಗೆ ಬಂದು ಅಲ್ಲಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ತಾಯಂದರನ್ನು ಒಗ್ಗೂಡಿಸ್ಕೊಂಡು ಒಂದು ದೀಪಾರಾಧನೆ ನಡೆಸ್ಕೊತಾ ಇದ್ದಾಳೆ. ಅಂದರೆ ಇದಕ್ಕಿಂತ ವೈಭೋಗ ಏನಿದೆ? ನಾನು ಖಂಡಿತ ಈ ಕಾರ್ಯಕ್ರಮಕ್ಕೆ ಬರ್ತೀನಿ. ನಾನಷ್ಟೇ ಅಲ್ಲ, ನನ್ನೊಂದಿಗೆ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡರೂ ಬರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ತುಂಬ ಸಂತೋಷ. ತಮ್ಮ ಆಗಮನ ಬಹಳ ಆನಂದ. ಕೊಡಿ, ಈ ಮೈಕ್ ನನಗೇ ಇರಲಿ. ಒಳ್ಳೆಯದಾಗಲಿ. ಮುನ್ರಾಜ್ ಅವರೇ, ನೀವು ಮಾಡುವ ಈ ಧರ್ಮ ಕಾರ್ಯ ಇನ್ನೂ ಚೆನ್ನಾಗಿ ನಡೀಲಿ. ಒಳ್ಳೆಯದಾಗಲಿ. ತಮ್ಮ ಹೆಸರು ಏನು ಹೇಳಿದ್ರಿ? ಮಹೇಂದ್ರ. ಒಳ್ಳೆಯದಾಗಲಿ. ಇಬ್ಬರು ಮಾಯಿಂದಲೇ ಇದ್ದೀರಿ. ಒಳ್ಳೆಯದಾಗಲಿ ಸರ್. ತಮಗೆ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ಧನ್ಯವಾದಗಳು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರೂಜಿ ಅವರು ಈಗ ತಾನೇ ತಿಳಿಸಿರುವ ಹಾಗೆ ಇದೇ ಬರ್ತಕ್ಕಂಥ 17/11/2023 ಶುಕ್ರವಾರ ಸಂಜೆ 5:00 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಮೈದಾನ ವರ್ತೂರಿನ ಬಳಿ ನಡೀತಾ ಇರತಕ್ಕಂಥ ಶ್ರೀ ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೀಪೋತ್ಸವ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಾಯಂದರು ತಪ್ಪದೆ ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಗುರೂಜಿಯವರೊಂದಿಗೆ ಮಾಡಬೇಕು ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಮಹಾಲಕ್ಷ್ಮಿ ಪೂಜಾನುಷ್ಠಾನ ಅಂತಂದರೆ ಅದು ತಮಾಷೆ ಮಾತಲ್ಲ. ಅದರಲ್ಲೂ
ಈ ಒಂದು ದೀಪಾವಳಿ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮೀ ದೇವಿಯ ದೀಪೋತ್ಸವದ ಕಾರ್ಯಕ್ರಮ ಅದಂದರೆ ಅದು ಮತ್ತಷ್ಟು ಮೆರುಗು ಅಂತಲೇ ಹೇಳ್ಬೋದು. ಇನ್ನು ಅದೆಲ್ಲದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣನೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಆ ವಿಶೇಷತೆ ಅಂದಾಗಲೇ ಪಂಚಾಂಗ ಕೈಗೆ ಬಂದುಬಿಟ್ಟಿರುತ್ತೆ. ರಾಶಿ ಫಲವನ್ನು ತಗೊಳ್ಬೇಕು, ಜೊತೆಗೆ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದ ಪೂಜಾನುಷ್ಠಾನ ಆಗಬೇಕು. ಸರಸ್ವತಿನಿಲಯೇಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ತೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೇಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಿತ್ರೋಜ್ವಲಾಂ ಒಂದೇ ಪುಸ್ತಕ ಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಓಂ ಗಂಧಧ್ವಾರಾಂತರಾ ದರ್ಶಾ ನಿತ್ಯಪುಟ್ಟಾಂಗರೀಶ್ವರೀಂ ಈಶ್ವರೀಂ ಸರ್ವೋದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಶ್ರೀ ಲಕ್ಷ್ಮೀ ಬೋರಹಸ್ವಾಮಿನೇ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವ ಕಾಲ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯವೂ ಮನಸ್ಸಲ್ಲಿ ಬಂದುಬಿಡುತ್ತೆ. ತಾವೆಲ್ಲರೂ ಮೊನ್ನೆ ಶನಿವಾರ 48 ದಿವಸದ ಆ ವಿಶೇಷವಾದಂಥ ಮಂಡಲಾಚರಣೆಯನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ರಿ. ಮಂಡಲ ಪೂಜೆಯಲ್ಲಿ ಕೃಷ್ಣವೇಣಿ ಎಂಬತಕ್ಕಂಥ ಹಸು ಸೀದಾ ಗರ್ಭಗುಡಿಯ ಮುಂಭಾಗಕ್ಕೆ ಬಂದು ನಿಲ್ಲುವಂಥ ಕಾಲ ಇತ್ತಲ್ಲ, ಆ ಹಸುನ ಯಾರು ಹಿಡಿಬೇಕಾದ್ದೇ ಇಲ್ಲ. ಆ ದನದ ಕೊಟ್ಟಿಗೆಯಿಂದ ಬಿಚ್ಚಿದ್ರೆ ಸಾಕು, ಹಗ್ಗ ಬಿಚ್ಚಿದ್ರೆ ಯಾರೂ ಅದಕ್ಕೆ ಮುಟ್ಟಬೇಕಾದ್ದೇ ಇಲ್ಲ, ಸೀದಾ ದೇವಸ್ಥಾನಕ್ಕೆ ಬಂದುಬಿಡುತ್ತದೆ. ಅಂತಹ ಒಂದು ಅಭ್ಯಾಸ ಅದು ಬಂದದ್ದು. ಅದು ನಮ್ಮ ರಾಷ್ಟ್ರವಲ್ಲ, ನಮ್ಮ ಭಾಗದ್ದಲ್ಲ, ಅಂದರೆ ಸಂಪೂರ್ಣವಾಗಿ ರಾಜ್ಯದ್ದಲ್ಲ, ಅದು ಪಂಜಾಬಿಂದ ತುಂಬ ದೂರ ಇರತಕ್ಕಂತಹದ್ದು. ಆದರೆ ಒಂದು ದೇವತಾರಾಧನೆ ಎಲ್ಲಿ ಗಂಟಾ ಶಬ್ದ ಆದರೆ ಆ ಗಂಟಾನಾದ ಆಗಿದ್ರೆ ಕರೆಕ್ಟಾಗಿ ಅಲ್ಲಿ ಬಂದು ನಿಂತ್ಕೊಳ್ಳುತ್ತದೆ. ಕೃಷ್ಣನಿಗೆ ಬಹಳ ವಿಶೇಷ ಕೃಷ್ಣವೇಣಿ ಅಂತ ಹೇಳ್ತಾರೆ. ಅಂತಹ ಒಂದು ತಳಿ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಆ ಶ್ವೇತವರ್ಣದಲ್ಲಿರ್ತಕ್ಕಂಥ ಗೋವು, ಅದರ ಆನಂದವೇ ಆನಂದ. ಅದನ್ನು ಯಾರೂ ಹಿಡಿಬೇಕಾದ್ದೇ ಇಲ್ಲ. ಪೂಜೆ ಆಗ್ತಾಯಿದ್ರೆ ಸರಿಯಾಗಿ ಪೂಜೆಗೆ ಬಂದು ನಿಂತ್ಕೊಳ್ಳೋದು, ಎದುರುಗಡೆ ನಿಂತು ಸುತ್ತಮುತ್ತ ಇರ್ತಕ್ಕಂಥವ್ರು ಬಾಯಾಡಿಸೋದಿಲ್ಲ. ಲಕ್ಷಣವಾಗಿ ಹಣೆ ಗಂಧ ಕುಂಕುಮ ಏನಾದರೂ ಇಡಿ, ಹೂನಾರ ಹಾಕಿ, ಒಂದು ಸೀರೆ ಒದಿಸಿ, ಏನಾದರೂ ಮಾಡಿ, ಅದರ ಆನಂದವೇ ಬೇರೆ. ಅಂತಹ ಗೋವು ನಮ್ಮ ಆಶ್ರಮದಲ್ಲಿರ್ತಕ್ಕಂಥದ್ದು ನಮಗೊಂದು ಸೌಭಾಗ್ಯವೇ ಸರಿ. ಒಬ್ಬ ಪುಣ್ಯಾತ್ಮ ಕಳಿಸ್ಕೊಟ್ಟಂಥ ಗೋವದು ಕೃಷ್ಣವೇಣಿ ಎಂಬತಕ್ಕಂಥ ಹೆಸರು. ಆ ಕೃಷ್ಣವೇಣಿ ಎಂಬತಕ್ಕಂಥ ಹೆಸರು ಅವರು ಗೋವನ್ನು ಸಂರಕ್ಷಣೆ ಮಾಡುವಾಗೂ ಒಂದು ಕೃಷ್ಣನ ವಿಗ್ರಹದ ಮುಂದೆ ಅದನ್ನು ಕಟ್ಟಾಗ್ತಾ ಇರಲಿಲ್ವಂತೆ. ಕರೆಕ್ಟಾಗಿ ಆ ವಿಗ್ರಹದ ಮುಂದೆ ಬಂದು ಕೂತ್ಕೊಂಡ್ಬಿಡೋದು. ಅದು ಏನು ಅಭ್ಯಾಸವೋ ಏನು ಕಥೆಯೋ ನೋಡಿ. ನಾವು ಅಂದುಕೊಳ್ತೀವಿ ಪ್ರಾಣಿಗಳನ್ನು ನಾವು ಅದಕ್ಕೆ ತಿದ್ದಿ ಬುದ್ಧಿ ಕಲಿಸ್ಬೇಕು ಅಂತ. ಈ ಹಸುಗೆ ಯಾವ ಬುದ್ಧಿ ಕಲಿಸ್ಬೇಕಾದ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಆ ದಾರ ಬಿಚ್ಚಿದೆ ಸಾಕು, ಸೀದಾ ದೇವಸ್ಥಾನಕ್ಕೆ ಬರುತ್ತೆ, ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡುತ್ತೆ, ಲಕ್ಷಣವಾಗಿ ಗಣಪತಿ ಹತ್ರ ಹೋಗಿ ನಮಸ್ಕಾರ ಮಾಡುತ್ತೆ. ಅದಾದ ನಂತರ ತಾಯಿ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಕೊಟ್ಟರೆ ಒಂದೆರಡು ಬಾಳೆಹಣ್ಣು ಉಂಟು, ಇಲ್ಲಾಂದರೆ ಎದುರುಗಡೆ ಹಣ್ಣಿದ್ರೂ ಮುಟ್ಟೋದಿಲ್ಲ. ಅದು ನಮ್ಮ ಕೈಯಲ್ಲಿ ಕೊಡಬೇಕು. ಅದಕ್ಕೆ ಅದು ಹಣ್ಣು ಚೆನ್ನಾಗಿರಬೇಕು. ಅಪ್ಪಿತಪ್ಪಿ ವಯಸ್ಸಾಗಿರ್ತಕ್ಕಂಥ ಹಣ್ಣು ಈಗಲೂ ಆಗಲ್ಲ ಬಿಸಾಕೋ ಹಣ್ಣು ಕೆಲವ್ರು ಮಾಡ್ತಾರಲ್ಲ, ದಾನ ಕೊಟ್ಟರೆ ಅಂಥವೇ ಕೊಡಬೇಕು ಅಂತ. ಕೆಲವ್ರ ಮನೆ ಬುದ್ಧಿ ಏನಪ್ಪ ಅಂದರೆ ಸಂಪೂರ್ಣವಾಗಿ ಅದು ಕೊಳಕಾಗಿ ಇನ್ನೇನು ಈಗಲೂ ಆಗಲೋ ಬಿಸಾಕಬೇಕು ಅಂಥ ಹಣ್ಣನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಅದು ಮಾಡಬಾರ್ದು. ಕೊಡೋ ಕೈ ಯಾವತ್ತೂ ಶುದ್ಧಿಯಾಗಿರೋದನ್ನು ಚೆನ್ನಾಗಿರೋದನ್ನೇ ಕೊಡಬೇಕು. ಅದರಿಂದ ಯಶಸ್ಸನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭರ್ನಿಶಮಂ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಶೋಭಕೃತಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ. ಆಶ್ವೀಜ ಮುಗಿಯುತ್ತೆ, ಕಾರ್ತಿಕ ಬರುತ್ತೆ. ಅಗೋಯಿಗೋ ಅಂದರೆ ಬಂದೇ ಬಿಡ್ತು. ಅದರಲ್ಲೂ ನೋಡಿ ಇವತ್ತು ಅಮಾವಾಸ್ಯೆ ಹೇಗಿದೆ. ಅಮಾವಾಸ್ಯೆ ಬೆಳಗಿನ ಮುಹೂರ್ತದಲ್ಲಿ ನಾವು ಸಾಮಾನ್ಯಕ್ಕೆ ಯಾವುದೇ ಅನುಷ್ಠಾನವನ್ನಾದರೂ ಮಾಡ್ತೀವಿ. ಬೆಳಗಿನ ಅನುಷ್ಠಾನ ಮಾಡ್ತಕ್ಕಂಥದ್ದು. ಇನ್ನು ಸಂಜೆ ಇದ್ದರೆ ಗೋಧುಳಿ ಲಗ್ನದಲ್ಲಿ ಅಮಾವಾಸ್ಯೆ ಸಂಜೆ ಇದ್ದರೆ ಸಂಜೆ ಅನುಷ್ಠಾನ ಮಾಡೋದು ಒಂದು ಕ್ರಮ ಇತ್ತು. ಆದರೆ ಇವತ್ತು ಮಧ್ಯಾಹ್ನಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ. ಅದಾದ ನಂತರ ಕಾರ್ತಿಕ ಶುರುವಾಗುತ್ತೆ. ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ನೆನ್ನೆನೇ ಸಾಕಷ್ಟು ಜನ ಗೋಧುಳಿ ಲಗ್ನದಲ್ಲಿ ಮಾಡಿದ್ದಾರೆ. ಇನ್ನು ಇವತ್ತು ಮಧ್ಯಾಹ್ನದವರೆಗೂ ನಿಮಗೆ ಅವಕಾಶ ಇದೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ. ಅದಾದ ನಂತರ ಕಾರ್ತಿಕ ಶುರುವಾಗುತ್ತೆ. ಕಾರ್ತಿಕ ಮಾಸ ಬಂತು ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ವಿಶೇಷವಾದಂಥ ರೀತಿ ರಾಜಿಸ್ತಾ ಇರ್ತಾನೆ. ಅಯ್ಯಪ್ಪನಿಗೆ ಮಾಲೆಯನ್ನು ಧರಿಸಿ ಆ ಶ್ರದ್ಧೆಯಿಂದ ಭಕ್ತಿಯಿಂದ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಯ್ಯಪ್ಪನ ಸೇವೆ ಮಾಡುವಂತಹ ಭಕ್ತರು ಸಾಕಷ್ಟು ಜನ. ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂಥ ಅಯ್ಯಪ್ಪನ ಕೂಗು ಇಡೀ ರಾಜ್ಯವಲ್ಲ ದೇಶವೇ ಮೊಳಗ್ತಾ ಇರುತ್ತೆ. ಏನೇ ಆದರೂ ಅಯ್ಯಪ್ಪನ ಸಾನ್ನಿಧ್ಯ ಸಾಮಾನ್ಯವಾದ್ದಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಸಹಿತ ಕಾರ್ತಿಕದಲ್ಲೇ ಪ್ರಾರಂಭ.
ಇನ್ನು 13/11/2023 ಸೋಮವಾರ ಅಮಾವಾಸ್ಯೆ. ಇವತ್ತು ವಿಶಾಖ ನಕ್ಷತ್ರ ಇದೆ, ದೀಪಾವಳಿ ಅಮಾವಾಸ್ಯೆ, ಜೊತೆಗೆ ಬಲೀಂದ್ರನ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ ಸಹಿತ ಇವತ್ತೇ ನಡೆಯುತ್ತೆ. ಬಲೀಂದ್ರನ ಪೂಜೆ ಸಹಿತ ಇವತ್ತೇ ನಡೀತಕ್ಕಂತಹ ಮಹಾವಿಷ್ಣು ಆರಾಧನೆ ಇರೋದ್ರಿಂದ ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಗೆ ಇವತ್ತು ನಾವು ನಮ್ಮ ಮಹರ್ಷಿ ಮಂದಿರದ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ, ಮಹರ್ಷಿ ಮಂದಿರ ಇಲ್ಲೇ ಬರ್ತಾ ಇದೆ, ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ, ಹೌದು, ಮಹರ್ಷಿ ವಾಣಿ ಕಾರ್ಯಕ್ರಮ ಮಹರ್ಷಿ ಮಂದಿರ, ಅದು ಹೀಗೆ ಜೊತೆ ಅದು ಹಾಗೇ ಇರಬೇಕು. ಅದು ಹಾಗಿದ್ರೇ ಲಕ್ಷಣ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ತಾಯಿ ಲಕ್ಷ್ಮಿ ಅನ್ನೋದು ಆರಾಧನೆ ಮಾಡೋಣ. ತಾವೆಲ್ಲರೂ ಸಹಿತ ನಮ್ಮೊಂದಿಗಿರಿ. ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ತೆಗೆದುಕೊಳ್ಳೋಣ. ರಾಶಿಫಲ ಆದ ನಂತರ ಪೂಜಾ ಅನುಷ್ಠಾನವನ್ನು ಮುಂದುವರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಇನ್ನು ಈಗ ಪ್ರಾರಂಭ ಮಾಡಬೇಕು ರಾಶಿಫಲವನ್ನು. ಗುರುಗಳ ರಾಶಿಫಲಗಳನ್ನು ತಿಳಿಸ್ಬೇಕು. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನಿವೃತ್ತಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ದೀಪಾವಳಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ದೀಪಾವಳಿ ಕತ್ತಲಿಂದ ಬೆಳಕಿನೆಡೆಗೆ, ಹಚ್ಚುವ ದೀಪ ಜಗತ್ತಿನ ಬೆಳಕಿನೆಡೆಗೆ. ಹಾಗಾಗಿ ಈ ದೀಪಾವಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಒಂದು ರೈತರು ಮತ್ತೊಂದು ಯೋಧರು, ಯೋಧರಿಗಾಗಿ ವಿಶೇಷವಾಗಿರ್ತಕ್ಕಂಥ ರೀತಿ ಯೋಧರೊಂದಿಗೆ ಆಚರಣೆ ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ಅತ್ಯುತ್ತಮವಾದಂತಹ ವಿಶೇಷವಾದಂಥ ಈ ಹಬ್ಬ ಭಾರತೀಯ ಹಿಂದೂ ಸನಾತನ ಧರ್ಮದ ಹಬ್ಬ. ಹಚ್ಚಿರ್ತಕ್ಕಂಥ ದೀಪ ಜಗತ್ತಿನ ಬೆಳಕಾಗಲಿ ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿ ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ. ಅದರಲ್ಲೂ ಈ ಶುಭ ದಿನದ ಭವಿಷ್ಯ ಹೇಗಿದೆ ಬನ್ನಿ ನೋಡೋಣ. ಮೊದಲನೇದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತೀತವಾದಂತಹ ವಿಶೇಷವಾದಂಥ ಶಕ್ತಿಯನ್ನು ಇವತ್ತು ತಾವು ಸಂಪಾದನೆ ಮಾಡಿಕೊಳ್ತೀರಿ. ಪ್ರತಿನಿತ್ಯ ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳಿಂದ ತುಂಬಿರತಕ್ಕಂಥ ನಿಮಗೆ ಸಮಸ್ಯೆಗಳನ್ನು ದಾಟಿಕೊಂಡು ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಅದೃಷ್ಟ ಇರತಕ್ಕಂಥ ದಿನ ಆಗಿದೆ. ಇವತ್ತು ನಿಮ್ಮ ಅಂದುಕೊಂಡಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಲ್ಲಿ ಎದುರಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ, ಎಚ್ಚರಿಕೆಯಾಗಿ ಮಾಡುವಂಥ ಕಾಯಕ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು. ಅದಕ್ಕಾಗಿ ಸಾಧ್ಯವಾದರೆ ವೃಷಭಲಗ್ನದಲ್ಲಿರ್ತಕ್ಕಂಥವರು ಕನಿಷ್ಠ ಪಕ್ಷ 9 ದೀಪಗಳನ್ನು ಇವತ್ತು ಹಚ್ಚಿ ತಾವು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಆತಂಕದಲ್ಲಿರುವಂಥದ್ದು, ಕುಟುಂಬದ ಜನತೆಯಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳೋ ಪರಿಸ್ಥಿತಿ ಎದುರಾಗುವಂಥದ್ದು. ಇದೆಲ್ಲದರ ಜೊತೆಗೆ ಏನಾರು ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕು, ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಬೇಕು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರನ್ನ ಎಲ್ಲಾದರೂ ಕರ್ಕೊಂಡು ದೂರಭಾರ ಪ್ರಯಾಣಿಸಬೇಕು ಅಂತೇಳಿ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತೀನಿ. ಆದರೆ ಬೇಡದ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಸಹಿತ ಎದುರಾಗ್ಬೋದು. ಸ್ವಲ್ಪ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ 11 ಗಂಟೆ 20 ನಿಮಿಷದವರೆಗೂ ನಿಮ್ಮ ಮನಸ್ಥಿತಿ ಬೇರೊಂದು ಕಡೆ ಹೋಗ್ತಿರುತ್ತೆ. 11 ಗಂಟೆ 20 ನಿಮಿಷದ ನಂತರ ನೀವು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಧೈರ್ಯದಿಂದ ಒಂದೆಜ್ಜೆ ಮುಂದಾಕಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಂಡಂಗಾಗುತ್ತೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗತ್ತೆ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣೆಗಿಷ್ಟು ಭಸ್ಮವನ್ನು, ಗಂಧವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ವಾರದ ಪ್ರಾರಂಭ ದಿನ
ಹಬ್ಬದ ದಿನ, ಅದರಲ್ಲೂ ದೇವಿಯ ಅಥವಾ ದೇವರ ದರ್ಶನಕ್ಕೆ ಹೋಗಿ ಬರುವಂಥ ದಿನ ಮನೆಯಲ್ಲಿ 2 ದೀಪವನ್ನು ಹಚ್ಚಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಮನಸ್ಸಲ್ಲಿರುವಂಥ ಸಂಕಲ್ಪವನ್ನು ಈಡೇರಿಸಿಕೊಂಡು ಫಲಾಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ತಾವೇನು ಅಂದುಕೊಂಡಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಮಾಡುವ ಕಾಯಕವನ್ನು ಮಾತ್ರ ಶ್ರದ್ಧಾಭಕ್ತಿಯಾಗಿ ಮಾಡ್ತಕ್ಕಂಥದ್ದು ತುಂಬ ಯಶಸ್ಸಿರತಕ್ಕಂಥದ್ದು. ಇದರ ಮಧ್ಯದಲ್ಲಿ ನೀವೇನು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಚಂದ್ರಶೇಖರನ ಪ್ರಾರ್ಥನೆ ಅಥವಾ ಕುಲದೇವರ ಆರಾಧನೆ, ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತೆಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಮುಂದಾದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ವ್ಯವಹಾರಗಳು ಮಾಡಬೇಕಾದ್ರೆ ಬಹಳ ಜೋಪಾನ ಬೇಕು. ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದರೂ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಸರಿ ಯಾವುದು ತಪ್ಪು ಯಾವುದು ಎಂಬತಕ್ಕಂಥದ್ದರ ಚಿಂತನೆಯಿಂದ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಏನೇ ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಉತ್ತರಾಭಿಮುಖವಾಗಿ ನಿಂತು, ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಉತ್ತರಾಭಿಮುಖವಾಗಿ ನಿಂತು ಬುಧಗ್ರಹವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಬುಧನ ಕೃಪಾಶೀರ್ವಾದವನ್ನು ಪಡಿತಕ್ಕಂಥದ್ದು, ಅಥವಾ ನಿಮ್ಮ ಆತ್ಮೀಯರೊಂದು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಕನ್ಯಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ನೀವು ಮಾಡುವಂಥ ಕಾಯಕ ಮತ್ತಷ್ಟು ಅರ್ಥಪೂರ್ಣ ಆಗಬೇಕಾದ್ರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4ರವರೆಗೂ ಹಾಕುವ ಪ್ರತಿ ಹೆಜ್ಜೆಯೂ ಜೋಪಾನವಾಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಿ. ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರಗಳು, ಕೊಟ್ಟು ತೆಗೆದುಕೊಳ್ತಕ್ಕಂಥ ಹಣಕಾಸಿನ ಲೇವಾದೇವಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕೆ ಆಗದಿರೇ ಇರತಕ್ಕಂಥದ್ದು, ಚಿಕ್ಕ ವಿಷಯಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಯಾವುದಾದ್ರು ಒಂದು ವಿಚಾರವನ್ನು ತಲೆಗೆ ತಂದುಕೊಂಡ್ರೆ ಅದರಿಂದ ಆಚೆ ಬರಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇಂಥದ್ದೆಲ್ಲ ವ್ಯತ್ಯಾಸ ಆಗುತ್ತೆ. ಆದರೆ ದೀಪಾವಳಿ ಹಬ್ಬ, ಅದರಲ್ಲೂ ಮುಖ್ಯವಾಗಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ಕಾಲ, ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಅಥವಾ ನಾಳೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಇವತ್ತು ನೀವು ಹಚ್ಚುವಂಥ ದೀಪ ಬೆಳಕು ಕೊಡೋದಕ್ಕೋಸ್ಕರ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು 9 ಮಣ್ಣಿನ ಹಣತೆಯಲ್ಲಿ 9 ದೀಪಗಳನ್ನು ಹಚ್ಚಿ ಶಿವದರ್ಶನ ಮಾಡೋದ್ರಿಂದ ತುಲಾರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕಾದ್ರೆ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ಒಂದಿಷ್ಟು ಕಡಲೆಕಾಳಾಗಲಿ ಅಥವಾ ಒಂದಿಷ್ಟು ಗೋಧಿ ಅಥವಾ ಕಡಲೆಕಾಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ತಾವು ಯಾವುದೇ ವೃತ್ತಿಯಲ್ಲಿದ್ದು ಅಭಿವೃದ್ಧಿಯನ್ನು ಪಡಿಸ್ಕೋಬೇಕು ಅಂದ್ಕೊಂಡ್ರು ಇದೊಂದು ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು. ಇವತ್ತು ನೀವು ಚಿಂತನೆ ಮಾಡಿದಷ್ಟು ನೀವು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಈ ಕೆಲಸ ಆಗೋದಿಲ್ವೇನೋ, ಇದು ನಮ್ಮ ಕೈ ಬಿಡಬೇಕೇನೋ, ಅಥವಾ ಇದು ನಮ್ಮ ಮನಸ್ಸನ್ನು ಗೆಲ್ಲೋದಕ್ಕೆ ಆಗೋದಿಲ್ವೇನೋ, ಅಥವಾ ನಾವು ಹೋಗ್ತಿರ್ತಕ್ಕಂಥ ದಾರಿ ತಪ್ಪೇನೋ ಅಂತಕ್ಕಂಥ ಮನಸ್ಸು, ಅಂದರೆ ಬಹಳಷ್ಟು ಚಂಚಲತೆಯಿಂದ ಇರ್ತಕ್ಕಂಥ ಮನಸ್ಸು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಹಠದಿಂದ ನೀವೊಂದು ಸಾಧನೆ ಮಾಡಲಿಕ್ಕೆ ಮುಂದಾದರೆ ಖಂಡಿತ ಯಶಸ್ಸನ್ನು ಕಾಣ್ತೀರಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಹಿಂದೆ ಹೆಜ್ಜೆ ಹಾಕೋದು ಬೇಡ, ಧೈರ್ಯವಾಗಿ ಮುಂದೆ ಒಂದು ಹೆಜ್ಜೆ ಹಾಕಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರದಲ್ಲೂ ಸಹಿತ ತಲೆ ಕೆಡಿಸ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸರಿಯಾದ ಮಾರ್ಗದಲ್ಲಿಲ್ದಿರ ಒಂದಲ್ಲ ಒಂಥರ ಅಸಾತುಗಳಾಗುವಂಥದ್ದು, ಅಸಮಾಧಾನ ಆಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಒಳ್ಳೆಯ ಸಂಸ್ಕೃತಿ ಸಂಪ್ರದಾಯದಂತೆ ನಡೆಸುವಂಥದ್ದು ಅಥವಾ ಸರಿಯಾದಂಥ ಪಾಠ ಪ್ರವಚನ ಮಾಡತಕ್ಕಂಥದ್ದು, ಮಕ್ಕಳಿಗೆ ಸರಿ ತಿಳಿದು ಬುದ್ಧಿ ಹೇಳ್ತಕ್ಕಂಥದ್ದು ಮಾಡೋದ್ರಿಂದ ಅವರ ಜೀವನದಲ್ಲಿ ಬೆಳಕನ್ನು ಕಾಣಬಹುದು. ಧನುರ್ಲಗ್ನದಲ್ಲಿರ್ತಕ್ಕಂಥವರು ತಾವು ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮುಂದಾದರೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಇರೋದ್ರಿಂದ ಬಹಳಷ್ಟು ಜೋಪಾನ, ಎಚ್ಚರಿಕೆಯಿಂದಿರಿ. ನೀವು ಮಾಡುವಂಥ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಕುಲದೇವರ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ರಾಶಿ ಫಲಗಳನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ಇವರು
ಧರ್ಮದರ್ಶಿಗಳು ಹಾಗೂ ಸಂಸ್ಥಾಪಕರು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಾಲಯದ ಧರ್ಮದರ್ಶಿಗಳಾಗಿರ್ತಕ್ಕಂಥವ್ರು ಶ್ರೀ ಗಂಗರಾಜ್ರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆಗೆ ದೇವಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ವೇದವತಿ ಹಿರೇಮಠರವರು ಮತ್ತು ದೇವಸ್ಥಾನದ ಖಜಾಂಚಿಯಾಗಿರ್ತಕ್ಕಂಥವ್ರು ಶ್ರೀಮತಿ ಪದ್ಮಾರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಅಮ್ಮ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಹಳ ಸಂತೋಷ. ಯಾಕೆಂದರೆ ಇವರೆಲ್ಲ ಒಂದು ವಿಶೇಷವಾಗಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಮತ್ತು ದೇವತಾರ್ಚನೆ, ದೇವರ ಒಂದು ಪೂಜಾನುಷ್ಠಾನ ಇದೆಲ್ಲ ನಡಿಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ತಿದೆ, ಅದರದೇ ಆದಂಥ ಒಂದು ಗತ್ತಿದೆ. ಹಾಗೆಲ್ಲ ಇದ್ದುಕೊಂಡು ಒಂದು ದೇವಸ್ಥಾನ ಕಟ್ಟೋದು ಅಷ್ಟು ಸಾಮಾನ್ಯವಾದಲ್ಲ. ಅದರಲ್ಲೂ ಗಂಗರಾಜರವರು ಅವರು ಪ್ರಾರಂಭ ದಿನಗಳಲ್ಲಿ ಇದ್ದಂಥ ರೀತಿಯೂ ನಾನು ನೋಡಿದ್ದೇನೆ. ಅದಾದಮೇಲೆ ಅವರು ದೇವಸ್ಥಾನ ಕಟ್ಟೋದಕ್ಕೆ ಶ್ರಮಪಟ್ಟಿದ್ದು ನಾನು ನೋಡಿದ್ದೇನೆ. ಆದರೆ ದೇವಸ್ಥಾನ ಕಟ್ಟಿ ಸುಮ್ಮನೆ ಬಿಡಲಿಲ್ಲ, ಆ ತಾಯಿನ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಆ ತಾಯಿನ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಬರ್ತಕ್ಕಂಥ ಭಕ್ತರ ಕಷ್ಟಗಳನ್ನು ದೇವಿ ಮುಂದೆ ತೆಗೆದುಕೊಂಡು ಇಟ್ಟರು. ಆ ಇಟ್ಟಂಥ ಪ್ರತಿಕ್ಷಣನೂ ಸಹಿತ ತಾಯಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ ದೇವಸ್ಥಾನದ ಬಗ್ಗೆ ನನಗೆ ಬಹಳ ಮಾಹಿತಿ. ಹಿಂದೆ ಒಂದು ಸತಿ ಆ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ತಾಯಿ ದರ್ಶನ ಮಾಡಿ ಬರಬೇಕು ಅನ್ನೋ ಸಂಕಲ್ಪ ನಮ್ದು ಅವಾಗಿತ್ತು. ಕಾಲ ಸಮಯ ಬರಲಿಲ್ಲ. ಆ ಸಮಯ ಬರಲಿಲ್ಲ, ಆದರೆ ಸಂಕಲ್ಪ ಗಟ್ಟಿ ಇದ್ದಿದ್ದರಿಂದ ಇವತ್ತಲ್ಲಿಂದ ಒಂದು ಆಹ್ವಾನ ಬಂತು. ಅದರಲ್ಲೂ ನಮ್ಮ ಚಂದ್ರು ಇಂಥ ವಿಚಾರದಲ್ಲಿ ಹೇಳಬೇಕಂದ್ರೆ ಆ ಬೆಸಿತಕ್ಕಂಥದ್ದು, ಆ ಒಂದು ಒಳ್ಳೆ ಬೆಸಿಗೆ ಇದೆಯಲ್ಲ, ಆ ಬೆಸಿಗೆಯನ್ನು ಹಾಕೋದ್ರಲ್ಲಿ ಚಂದ್ರನ ಬಿಟ್ಟರೆ ಮತ್ತೊಬ್ಬರಿಲ್ಲ. ಆತ ಮೊದಲಿಂದಲೂ ಅಷ್ಟೇ ಯಾವುದೇ ಒಂದು ವಿಚಾರದಲ್ಲ. ನಾನು ಇಲ್ಲಿಂದ ಕೇದಾರ್ಗೆ ಇದಕ್ಕೆ ಮನೆ ತುಂಗನಾಥಕ್ಕೆ ಹೋಗಬೇಕಾದ್ರೂ ಸಹಿತ ಅಲ್ಲಿನ ವ್ಯವಸ್ಥೆಗಳು ನನಗೆ ಹೀಗೆ ಬೇಕಪ್ಪ ಅಂದ ತಕ್ಷಣ ಅಲ್ಲಿರ್ತಕ್ಕಂಥವ್ರೆಲ್ಲ ಇಮಿಡಿಯೇಟಾಗಿ ಮಾತಾಡಿ, ನಾನು ಈ ಥರ ನಮ್ಮ ಗುರುಗಳು ಬರ್ತಿದ್ದಾರೆ, ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂಥೇಳಿ ಆ ಪ್ರೀತಿ ವಿಶ್ವಾಸದಿಂದ ಮಾಡುವಂಥ ಕಾಯಕ ನನ್ನ ಆತ್ಮೀಯರಾದಂತಹ ಚಂದ್ರರವ್ರದ್ದು. ಒಳ್ಳೆಯದಾಗಲಿ. ಯಾಕೆಂದರೆ ಈ ಸಂಸ್ಕೃತಿ ಬೆಳೆಬೇಕಾದ್ರೆ, ಈ ಸಂಪ್ರದಾಯ ಬೆಳೆಬೇಕಾದ್ರೆ ಇದೆಲ್ಲಕ್ಕೂ ಒಬ್ರಿಗೊಬ್ರು ಜೋಡಿಬೇಕು. ನೀವು ಕೊಡಿ, ಹೇಳ್ತೀರಿ. ಇವತ್ತು ಇನ್ನಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಇದೆ. ಕೊಡಿ, ಹಾರ ಕೊಡಿ, ಶಾಲು ಹಾರ ಎಲ್ಲ ಕೊಡಿ. ಭಗವತಿ ಶ್ರೀರಾಜರಾಜೇಶ್ವರಿ. ಇರಲಿ ಇರಲಿ, ಹಾಗೆ ಇರಲಿ, ಹಾಗೆ ಇರಲಿ. ಅಲ್ಲೇ ಇಟ್ಬಿಡಿ, ಅಲ್ಲೇ ಹಾಗೆ ಕೂತ್ಕೊಂಬಿಡಿ. ನೆಮ್ಮದಿಯಾಗಿ ಹಾಗೆ ಕೂತ್ಕೊಂಬಿಡಿ. ಪೂಜೆಗೆಲ್ಲ ಬನ್ನಿ, ಕೂತ್ಕೊಂಬಿಡಿ. ತಾಯಿ ಮಹಾಲಕ್ಷ್ಮಿನ ಪೂಜೆ ಮಾಡೋಣ. ಹಾಂ, ಹಾಗೆ ಹಾಗೆ ಇರಿ. ಹಾಂ, ಹಾಗೆ ಕೂತ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಬಿಡಿ. ಒಳ್ಳೆಯದಾಗಲಿ. ವಿಶೇಷವಾಗಿ ಆದಿಶಕ್ತಿ ಶ್ರೀ ಕೆಂಪಮ್ಮ ದೇವಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ 17ರಿಂದ 19ರವರೆಗೂ ನಡೀತಕ್ಕಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹಿತ ಶುಭವಾಗಲಿ. ಈ ತಾಯಿಯ ಸಾನ್ನಿಧ್ಯದಲ್ಲಿ ಏನೆಲ್ಲ ವಿಶೇಷ ಪೂಜೆ ಇದೆಯೋ ಆ ಪೂಜೆಗೆ ನಾನು ಬರ್ತೇನೆ, ತಾವೆಲ್ಲರೂ ಬನ್ನಿ, ವಿಶೇಷವಾದಂತಹ ಆರಾಧನೆ ಮಾಡೋಣ. ಇದರಲ್ಲಿ ನಾನು ಬರೋದು ಯಾವತ್ತು? 19ನೇ ತಾರೀಕು ನನ್ನ ಕರೀತಿದ್ದೀರಿ. ತುಂಬ ಸಂತೋಷ. ಯಾರು ಮಾತಾಡ್ತೀರಿ? ಯಾರನ್ನ ಮಾತಾಡ್ತೀರಾ? ಮಾತಾಡಲಿ. ಇನ್ನು ಸ್ವಲ್ಪ ಹಿಂದೆ, ನೀವು ಇನ್ನೂ ಹಿಂದೆ ಬಾ ಮಗು, ನೀವು ಸ್ವಲ್ಪ ಮುಂದೆ ಬನ್ನಿ. ಹಾಂ, ಹೇಳಿ, ಮಾತಾಡಿ. ಮಹರ್ಷಿವಾಣಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. 17/11/2023 ಹಾಗೂ 19/11/2023 ಚಂಡಿಕಾ ಹೋಮ ಹಾಗೂ ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ದೇವಾಲಯದ ವತಿಯಿಂದ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ದೈವ ಸ್ವರೂಪಿ ಸದಾ ಹಸನ್ಮುಖಿ ಶ್ರೀ ಡಾಕ್ಟರ್ ಆನಂದ್ ಗುರೂಜಿಯವರನ್ನು ಕರೆಸಲೇಬೇಕು ಅಂತ ಸಂಕಲ್ಪ ಮಾಡಿ, ಅದರಲ್ಲೂ ಅವರ ಭಕ್ತ ಸಮೂಹ ಬೆಟ್ಟದಷ್ಟಿದೆ. ಅಲ್ಲಿ ಅವರು ಬರ್ತಾರೆ ಅನ್ನೋ ವಿಚಾರ ತಿಳಿದು ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಆ ಜಾಗಕ್ಕೆ ಅವ್ರನ್ನ ಕರೆಸಬೇಕು ಅಂತೇಳಿ ಅಮ್ಮನವ್ರ ಹತ್ರ ಸಂಕಲ್ಪ ಮಾಡಿದಾಗ, ಖಂಡಿತ ಬರ್ತಾರೆ, ನೀವು ಕರೀರಿ ಹೋಗಿ ಅಂತ ಅವರು ಅಮ್ಮನವ್ರು ಸಂಕಲ್ಪ ಮಾಡಿದಾಗ ನಾವು ಹೋಗಿ ಗುರುಗಳನ್ನ ಕೇಳ್ಕೊಂಡ್ವಿ. ಒಂದೇ ಮಾತಲ್ಲಿ ಅವರು ಬರ್ತೇನೆ ಅಂತಂದರು. ಆ ಕ್ಷಣಕ್ಕೆ ನನಗೆ ದುಃಖ ತುಂಬಿ ಬರ್ತಾ ಇದೆ. ಏನು ಹೇಳೋದು ಈ ಸಂದರ್ಭದಲ್ಲಿ? ಅವರನ್ನು ನೋಡೋಕ್ಕೆ ಕೋಟ್ಯಾಂತರ ಜನ ಕಾಯ್ತಾ ಇರ್ತಾರೆ. ನಾವು ಇಷ್ಟು ಹತ್ತಿರದಲ್ಲಿ ಅವ್ರು ನೋಡ್ತಾ ಇರ್ತೀವಿ ಅನ್ನೋದೇ ನಮ್ಮ ಪುಣ್ಯ. ಗುರುಗಳೇ, ತಾವು ಬರೋದಕ್ಕೆ ಒಪ್ಕೊಂಡಿರೋದೇ ಒಂದು ದೊಡ್ಡ ಪುಣ್ಯ ನಮಗೆ. ನಿಮ್ಮ ಭಕ್ತ ಸಮೂಹ, ನಿಮ್ಮ ಭಕ್ತಗಣ ಕಾಯ್ತಾ ಇದೆ ಅಲ್ಲಿ ನಿಮಗೋಸ್ಕರವಾಗಿ. ನಮ್ಮ ಇಷ್ಟು ಹತ್ತಿರದಿಂದ ನಿಮ್ಮ ನೋಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ ಭಕ್ತಗಣಕ್ಕೆ ನಿಮ್ಮ ಆಶೀರ್ವಾದ ಬೇಕು, ಆ ಸ್ಥಳಕ್ಕೆ ನಿಮ್ಮ ಪಾದ ಬೆಳೆಸಬೇಕು, ಅಲ್ಲಿ ಬಂದಂಥ ಭಕ್ತಗಳಿಗೆ ನಿಮ್ಮ ಆಶೀರ್ವಚನ ಬೇಕು. ಹಾಗಾಗಿ ಕಾರ್ಯಕ್ರಮಕ್ಕೆ ತಾವು ಬರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾವು ಭಾವಿಸಿದ್ದೀವಿ. ದಯವಿಟ್ಟು ಬನ್ನಿ ಗುರುಗಳೇ. ಸದಾಕಾಲ ಆ ತಾಯಿ ಸೇವೆಯನ್ನು ಮಾಡ್ತಿರೋದ್ರಿಂದ ಹೌದು, ಈ ತಾಯಿ ಸೇವೆಗೆ ನಾನು ನಿಮ್ಮನ್ನು ನೋಡಿ ನಿಮ್ಮನ್ನು ಏನು ಮಾತಾಡಲೇ ಇಲ್ಲ, ಆಗಲೇ ನೀವು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟೆ. ಅಂದರೆ ಒಬ್ಬ ಸೇವೆ ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಆತ ಎಲ್ಲಿದ್ದರೂ ಒಂದು ಸೇವೆ ತಗೊಳ್ಳೋದಕ್ಕೆ ತಾಯಿ ಸದಾ ಸಿದ್ಧಳಾಗಿರ್ತಾಳೆ. ಹೌದು. ಅಲ್ಲಿ ನಿಮ್ಮ ಕೆಂಪಮ್ಮ, ಇಲ್ಲಿ ನನ್ನ ತಾಯಿ ಮಹಾಲಕ್ಷ್ಮಿ.
ಈ ಲಕ್ಷ್ಮೀ ಪೂಜೆಗೆ ನೀವು ಬಂದಿದ್ದೀರಿ, ಒಳ್ಳೇದಾಗಲಿ, ನಿಮ್ಮ ಮನೋಕಾಮನೆ ಧನ್ಯವಾದಗಳು. ಒಳ್ಳೇದಾಗಲಿ. ತುಂಬ ಧನ್ಯವಾದಗಳು. ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ. ಚಂದ್ರು ಮಾತಾಡ್ತೀರಾ? ಮಾತಾಡಿ ಬೇಗ. ವಿಶೇಷವಾಗಿ ಶ್ರೀನಿವಾಸ್ ಶರ್ಮಾಜಿ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ, ವಿಶೇಷ ಆಹ್ವಾನಿತರಾಗಿ ಬರಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಇದಷ್ಟೇ ನನ್ನ ವಿನಂತಿ. ತುಂಬ ಸಂತೋಷ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರಸ ಜನನೀಂ ಸರ್ವೋಜಹಸ್ತೆ ಧವಳತರಾಗುಂ ಶಗಂಧ ಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ. ರಾಶಿ ಬಾಕಿ ಇದೆ ಅಲ್ವಾ? ಪಾಪ ಭಕ್ತರು ಕಾಯ್ತಿರ್ತಾರೆ. ಎಷ್ಟೇ ಆದರೂ ಮಕರ ಕುಂಭ ಮೀನ ಧನುರಾಶಿವರೆಗೂ ತಿಳಿಸ್ಕೊಟ್ಟಿದ್ರಿ. ಮಕರ ರಾಶಿಯಿಂದ ಮುಂದುವರಿಸಬೇಕು. ಮಕರ ಕುಂಭ ಮೀನ, ಮಕರ ಮತ್ತು ಕುಂಭ ಇರೋದ್ರಿಂದ ರಾಶಿ ನಾನು ಮರ್ತಿಲ್ಲ, ಭಗವಂತ ಆಟ ಆಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಆ ಎರಡು ರಾಶಿಗೂ ಅವನು ಸ್ವಕ್ಷೇತ್ರಾಧಿಪತಿ. ಶನಿ ಸ್ವಕ್ಷೇತ್ರಾಧಿಪತಿ ಆಗಿ ಮಕರ ಕುಂಭ ರಾಶಿಯವರು ಪ್ರತಿನಿತ್ಯ ಒಂದಲ್ಲ ಒಂಥರ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲವೂ ಭಗವಂತ ಕೊಟ್ಟಿದ್ದಾನೆ, ಕೊಟ್ಟಂಥ ಸಾಮ್ರಾಜ್ಯದಲ್ಲಿ ನೆಮ್ಮದಿ ಇರಲಿಕ್ಕೆ ಆಗ್ತಿಲ್ಲ. ಅದೇ ಪರೀಕ್ಷೆ ಮಾಡ್ತಕ್ಕಂಥದ್ದು ಇರಲಿ. ಈಗ ರಾಶಿಯಲ್ಲಿರ್ತಕ್ಕಂಥ ಫಲಾಫಲಗಳೇನು ಅದನ್ನು ತಿಳ್ಕೊಳ್ಳೋಣ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೋಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಆಸೆ. ಆದರೆ ಆಸೆ ಇದೆ, ಅದರಂತೆ ನಡ್ಕೊಳಕ್ಕಾಗ್ತಾ ಇಲ್ಲ. ಸಣ್ಣ ಪುಟ್ಟ ವಿಚಾರದಲ್ಲೂ ಸಹಿತ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥ ತುಂಬಿ ತುಳುಕ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಭಾಳ ಶ್ರಮಿಸ್ತಾ ಇದ್ದೀರಿ. ಆದರೆ ಈ ಶುಭ ದಿನ, ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಫಲಗಳು ಸಿಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಅಮಾವಾಸ್ಯೆ. ಅದರಿಂದ ಹನುಮನ ದರ್ಶನ ಮಾಡಿ. ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಅಮಾವಾಸ್ಯೆ ಪ್ರಾರಂಭಿಕ ಕ್ಷಣದಲ್ಲಿ ನೀವು ಏನು ದೇವರನ್ನ ಆರಾಧನೆ ಮಾಡ್ತೀರಿ, ಅಥವಾ ಒಂದು ದೈವಶಕ್ತಿಯನ್ನು ನಂಬಿದ್ದೀರಿ, ಅಥವಾ ಒಂದು ಗೋವನ್ನು ಪ್ರಾರ್ಥನೆ ಮಾಡ್ತೀರಿ, ಎಲ್ಲವೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಅದರ ಜೊತೆಗೆ ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಧರ್ಮದ ವಿಜೇತೆಯನ್ನು ನೀವು ಸಾರ್ತಕ್ಕಂಥದ್ದು, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಆದರೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಪರಿಸ್ಥಿತಿ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ. ಏನೇ ಇದ್ದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಧರಿಸುವಂಥ ವಸ್ತ್ರ ಮತ್ತಷ್ಟು ಅಲಂಕಾರದಲ್ಲಿದೆ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿದೆ. ಹಾಗಾಗಿ ತಾವು ಮಾಡುವ ಕೆಲಸ ಮತ್ತಷ್ಟು ಶ್ರೇಷ್ಠದಾಯಕವಾಗಿರಲಿ ಅಂತ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಡಗರ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಿ ರಾಶಿಯಲ್ಲಿ ಪ್ರತಿಯೊಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ, ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ, ದಿನ ವಿಶೇಷತೆಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಈಗ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಪೂಜಾನುಷ್ಠಾನ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ದೀಪಾವಳಿ ಹಬ್ಬ ನಮ್ಮೊಂದಿಗೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬಕ್ಕೆ ಎಲ್ಲರೂ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಒಬ್ಬೊಬ್ಬರ ಸೇವೆಯೂ ಮೆಚ್ಚುವಂತಹದ್ದು. ಆದರೂ ನಮ್ಮ ಒಂದು ವಿಶೇಷವಾದಂತಹ ಧಾರ್ಮಿಕವಾದಂತಹ ಶಕ್ತಿಯನ್ನು ತಾಯಿ ಕೆಂಪಮ್ಮಳ ವಿಶೇಷವಾದಂತಹ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಜಗತ್ತಿಗೆ ಅದು ಅನುಕೂಲ ಆಗಬೇಕು ಅಂತ ಶ್ರಮಿಸ್ತಿರ್ತಕ್ಕಂತಹ ದಂಪತಿಗಳಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಮನಸ್ಸು ಸಂತೋಷವಾಗಿರಲಿ. ಚಂದ್ರು, ನಿಮಗೂ ಒಳ್ಳೆಯದಾಗಲಿಪ್ಪ. ತಗೋ. ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಹೇಳಿ ಎಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡಿ. ನೀವು ಕೆಂಪಮ್ಮನ ಜೊತೆಗೆ ಲಕ್ಷ್ಮೀ ಇವತ್ತು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮೇ ನಮಃ ಮಾಹೇಶ್ವರಿ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಗ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಸಿದ್ಧಲಕ್ಷ್ಮೀ ನಮಃ ಮೋಕ್ಷಲಕ್ಷ್ಮೀ ನಮಃ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಮಾತಾ ಚನ್ನಪೂರ್ಣಾಂಬಿಕಾಯಿ ಸೇವಿತಾ ಕರೋತು ಸಾನಃ ಶುಭ ಹೇತುರೀಶ್ವರೀ ಶುಭಾನಿ ಭದ್ರಾಣ್ಯಭಿಹಂತು ಚಾಪದಃ. ಓಂ ಮಹಾಲಕ್ಷ್ಮ್ಯೈ ನಮೋ ನಮಃ. ಓಂ ವಿಷ್ಣುಪ್ರಿಯಾಯೈ ನಮೋ ನಮಃ. ಓಂ ಧನಪ್ರದಾಯೈ ನಮೋ ನಮಃ. ಓಂ ವಿಶ್ವಜನನ್ಯೈ ನಮೋ ನಮಃ. ಓಂ ಮಹಾಲಕ್ಷ್ಮಿ
पुष्पं मेधा पुष्पवान् प्रजावान् पशुमान् भवते चन्द्रमामपां पुष्पं पुष्पवान् प्रजावान् पशुमान् भवते आयन्मे